ಜಗದ ಎಲ್ಲ ಬೇಕು ಬೇಡಗಳ ನಿನ್ನೊಳಗೆ ತುಂಬಿಕೊಂಡಿದ್ದರೂ ನೀಡುವ ಉಸಿರು ನಿರಂತರ. ಅಲ್ಲಿ ಇಲ್ಲಿ ಎಲ್ಲೆಂದರಲ್ಲಿ ನಿನಗೆ ಹಾನಿಗಳಾದರೂ ಹಸಿರ ಹೊದ್ದು ಹಂಚುವ ತಂಪು ನೀರು. ನೀವು ಕೆಲಸ ಮಾಡಿರೋದೆಲ್ಲ IT ಫೀಲ್ಡ್ಗಳಲ್ಲಿ, ಆದರೆ ನಿಮ್ಮ ಕನ್ನಡ ಪ್ರೀತಿ ಇದೆಯಲ್ಲ ಅದು ನಮ್ಮೊಳಗೆಲ್ಲೋ ಒಂದು ಕಡೆ ಬೆರಗುಟ್ಟಿಸುತ್ತೆ. ಬೆಳೆದಿದ್ದು ಎಲ್ಲ ಹಳ್ಳಿ ವಾತಾವರಣ. ಓದಿದ್ದು ಕೂಡ 1 ರಿಂದ 10 ನಾನು 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಶಾಲೆ. ನನ್ನ ಕಾರ್ಯಕ್ರಮಕ್ಕೆ ಬರುಗೋ ರಾಮಚಂದ್ರಪ್ಪ ಅವರು ಬಂದಾಗ ಅದೇ ಹೇಳಿದೆ, ಇವು ನಿಮ್ಮ ಪುಸ್ತಕಗಳಲ್ಲಿ ಜಾಸ್ತಿ ಒಂಥರ ಎಲ್ಲೋ ಸಾರಿಕವರು ಹುಡುಕಾಟದಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಬದುಕು ಮತ್ತು ಬರವಣಿಗೆ ಎರಡೂ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಈ ಕನ್ನಡ ಪರ ಸಂಘಟನೆಗಳ ಜೊತೆ ನಿಮ್ಮ ಒಡನಾಟ ಹೇಗೆ ಶುರುವಾದದ್ದು? 100ಕ್ಕಿಂತ ಜಾಸ್ತಿ ಜನ ಎಂಪ್ಲಾಯ್ಸ್ ಇರುವಂತ ಕಂಪ್ನಿಗಳಲ್ಲೆಲ್ಲ ಒಂದೊಂದು ಕನ್ನಡ ಸೆಲ್ ಇರಬೇಕು ಅಂತ, ಜೊತೆಗೆ ಕನ್ನಡ ಕಲಿಕಾ ಕೇಂದ್ರಗಳು ಸ್ಥಾಪನೆ ಆಗಬೇಕು ಅಂತಲೂ ಬಂದಿದೆ. ಹಿಂದಿ ಭಾಷೆ ಅನ್ನೋದು ಕೇಂದ್ರಾಡಳಿತ ಭಾಷೆ ಅಷ್ಟೇ. ಅದು ನೀವು ಅದು ರಾಷ್ಟ್ರ ಭಾಷೆ ಖಂಡಿತ ಅಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮ್ ವಿತ್ ಪುಪ್ರಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಲೇಖಕಿ, ಕವಿ, ಕನ್ನಡ ಪರ ಹೋರಾಟಗಾರ್ತಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ತಮ್ಮ 3 ಕೃತಿಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಿದಂಥ ಮತ್ತು ಕನ್ನಡಕ್ಕಾಗಿಯೇ ಒಂದು ಸಂಸ್ಥೆ ಕಟ್ತಿರುವಂಥ ಕವಿ ಸಾರಿಕಾ ಶೋಭಾ ವಿನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಈಗ ನಿಮ್ಮ ಹಿನ್ನೆಲೆಯನ್ನು ನಾವು ಕೆದಕ್ತಾ ಹೋದಾಗ ನೀವು ಓದಿರೋದು ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ನೀವು ಕೆಲಸ ಮಾಡಿರೋದೆಲ್ಲ IT ಫೀಲ್ಡ್ಗಳಲ್ಲಿ, ಆದರೆ ನಿಮ್ಮ ಕನ್ನಡ ಪ್ರೀತಿ ಇದೆಯಲ್ಲ ಅದು ನಮ್ಮೊಳಗೆಲ್ಲೋ ಒಂದು ಕಡೆ ಬೆರಗುಟ್ಟಿಸುತ್ತೆ. ಇವಾಗ ಕನ್ನಡ ಅಂತ ಮಾತಾಡ್ತಾ ತುಂಬ ಜನ ಆ ಫಾಸ್ಟ್ ಲೈಫ್ಗೆ ಸೆಟ್ ಆಗ್ತಾ ಇಂಗ್ಲೀಷ್ ಅಂತೆಲ್ಲ ಹೋಗ್ತಿರೋ ಅಂಥ ಕಡೆ ನಿಮಗೆ ಈ ಕನ್ನಡ ಪ್ರೀತಿ, ಕನ್ನಡ ಬರವಣಿಗೆ ಹೇಗೆ ಅದು ನಿಮ್ಮನ್ನು ಹಿಡಿದಿಟ್ಕೊಂತು ಮೇಡಮ್? ಅಂದರೆ ಕನ್ನಡ ಅಂದರೆ ಬರವಣಿಗೆಗೆ ಮೊದಲ ಹೆಜ್ಜೆ ಅಂತ ಅನ್ನೋದಕ್ಕಿಂತ ಬರವಣಿಗೆಯಲ್ಲಿ ಇದು ಅಂಬೆಗಾಲಿಟ್ಟಿರುವವಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಬಾರಿ ಪುಸ್ತಕಗಳನ್ನ ಬರೆದಿದ್ದು ಎಲ್ಲದಕ್ಕೂ ಕಾರಣ ಬರವಣಿಗೆ ಆಗಿರ್ಬೋದು, ಕನ್ನಡ ಕೆಲಸಗಳಾಗಿರ್ಬೋದು, ಅದೆಲ್ಲದಕ್ಕೂ ಕಾರಣ ಏನಂದರೆ ನನ್ನ ಕನ್ನಡ ಮಾಧ್ಯಮ ಶಾಲೆ. ಅಂದರೆ 1 ರಿಂದ 10ನೇ ತರಗತಿವರೆಗೂ ಹಳ್ಳಿ ಜೀವನ ಮತ್ತು ಕನ್ನಡ ಶಾಲೆಯಲ್ಲೇ ಓದಿದ್ದು. ಸೊ ಅದೇ ಮುಖ್ಯ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ನಮ್ಮ ಮನೆಯವ್ರದ್ದೆಲ್ಲ ಪ್ರೋತ್ಸಾಹ. ಈಗ ಏನಂದರೆ IT ಫೀಲ್ಡ್ ಅಂದರೆ ಅದೊಂಥರ ಕಲರ್ಫುಲ್ ಲೈಫು. ಇಂಗ್ಲೀಷು, ಪಾರ್ಟಿಗಳು, ಆ ಎಲ್ಲ ಮಧ್ಯೆ ತುಂಬ ಜನ ಕಳೆದೋಗ್ತಾರೆ. ಆದರೆ ನಿಮಗೆ ಆ ಎಲ್ಲದರ ಮಧ್ಯೆ 20 ವರ್ಷ ಕೆಲಸದ ಅನುಭವಗಳನ್ನ ಇಟ್ಕೊಂಡು ಮತ್ತೆ ನೀವು ಕನ್ನಡಕ್ಕೆ ಮರಳೋದಿದೆಯಲ್ಲ, ಒಂದು ಕವನ ಸಂಕಲನದ ಮೂಲಕ, ಒಬ್ಬ ಗ್ರೇಟ್ ವ್ಯಕ್ತಿಯ ಪರಿಚಯದ ಮೂಲಕ, ಮತ್ತು ಕನ್ನಡ ಕಲಿಕೆ ಪುಸ್ತಕದ ಮೂಲಕ ನಿಮ್ಮನ್ನು ನೀವು ವಾಪಸ್ ಕನ್ನಡ ಕ್ಷೇತ್ರಕ್ಕೆ ತಂದ್ಕೊತೀರಾ. ಇದಕ್ಕೆ ನಿಮಗೆ ಪ್ರಭಾವ ಬೀರಿದ ಅಂಶಗಳು ಯಾವುದು ಮೇಡಮ್? ಪ್ರಭಾವ ಬೀರಿದ್ದು ಅಂದರೆ ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿ ವಾತಾವರಣ. ಓದಿದ್ದು ಕೂಡ 1 ರಿಂದ 10 ನಾನು 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಶಾಲೆ. ಅದಾದಮೇಲೆ ತಾಲೂಕಿಗೆ ಹೋಗ್ತೀನಿ. ಅಲ್ಲಿ PUC ಮುಗಿಸಿದ್ದು ನಮ್ಮ ಹರಪನಹಳ್ಳಿ. ಇವಾಗ ಅದು ವಿಜಯನಗರ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. ಮುಂಚೆ ಅದು ದಾವಣಗೆರೆ ಜಿಲ್ಲೆಯಾಗಿತ್ತು. ಅದು ಅಲ್ಲಿ PUC ಆಗುತ್ತೆ. ನಂತರ ತಾಲೂಕಲ್ಲಿ PUC ಮಾಡಿ ನೆಕ್ಸ್ಟ್ ಡಿಸ್ಟ್ರಿಕ್ಕಿಗೆ ದಾವಣಗೆರೆಗೆ ಬರ್ತೀನಿ. ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಅಂದರೆ ಎಲ್ಲ ಕನ್ನಡಮಯ ವಾತಾವರಣದಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ. ಆಮೇಲೆ ಮದುವೆ ಆಗಿ ಕೆಲಸಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದಾಗ ಅದು ಅಂತ ನನಗೆ ಈ ಜಗತ್ತನ್ನ ನೋಡ್ಬಿಟ್ಟು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ ಇಲ್ಲಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಅಂದರೆ ಅಲ್ಲಿಯ ವಾತಾವರಣ ಇಲ್ಲಿ ವಾತಾವರಣ ಒಂಥರ ತುಂಬ ವ್ಯತ್ಯಾಸಗಳು ಕಾಣಕ್ಕೆ ಸ್ಟಾರ್ಟ್ ಆಯಿತು. ಸಂಪೂರ್ಣ ಕನ್ನಡಮಯ ವಾತಾವರಣದಲ್ಲಿ ಬೆಳೆದೋಳು, ಓದಿದೋಳು. ಇಲ್ಲಿ ಬಂದಾಗ ನನ್ನ IT ಕಂಪ್ನಿಗಳಿಗೆಲ್ಲ ಅಂದರೆ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ನಮ್ಮ ದೇಶದ ಎಲ್ಲ ನಾನಾ ರಾಜ್ಯಗಳಿಂದ ಬಂದಿರುವಂಥವ್ರನ್ನೆಲ್ಲ ಜೊತೆ ಬರೆಯುವಂಥದ್ದಾಗಿರ್ಬೋದು, ಭಾಷೆಗಳು. ಆಮೇಲೆ ಜೊತೆಗೆ ಆ ಕನ್ನಡದ ಅಂದರೆ ಎಲ್ಲಿ ಕಳೆದೋಗ್ತಿದೆ ಭಾಷೆ ಅಂತ ಹಲವಾಗ ಅನ್ಸೋಕೆ ಸ್ಟಾರ್ಟ್ ಆಯಿತು. ಅಂದರೆ ಇಲ್ಲೇ ಇದ್ದೀವಿ, ನಮಗೆ ನನ್ನ ಭಾಷೆ ನಾನು ಅಂದರೆ ಬಳಸೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೊಂದು ಕೊರಗು ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಅದು ಬರವಣಿಗೆ ಮುಖಾಂತರ ಬಂತು. ಆಮೇಲೆ ಕನ್ನಡ ಕೆಲಸಗಳಿಗೂ ತೊಡಗಿಸ್ಕೊಳ್ಳೋ ಥರ ಮಾಡ್ತು ನನಗೆ. ಈಗ ನೀವು IT ಫೀಲ್ಡಲ್ಲಿ ಇದ್ದಿದ್ರಿಂದ ನಿಮಗೆ ಕೇಳೋದು, ನಾವು ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ ನಂತರ ನಮ್ಮ ಭಾಷೆ ಪ್ರಜ್ಞೆ ಸ್ವಲ್ಪ ಜಾಸ್ತಿ ಆಯಿತು ನನಗೆ ಯೂಶಲಿ. ಯಾಕಂದರೆ
ಯಾವುದೇ ಐ ಟಿ ಫೀಲ್ಡಲ್ಲಿ ಹೆಚ್ಚು ಕನ್ನಡಿಗರಿದ್ದರೂ ಅವ್ರು ಕನ್ನಡ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈಗ ಯಾವುದೋ ಒಬ್ಬ ತಮಿಳ್ನಾಡಿನವನು ತಮಿಳಿಗ ಸಿಕ್ಕ ತಕ್ಷಣ ಅವ್ರ ಭಾಷೆನ ತುಂಬ ಖುಷಿಯಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಮಲಯಾಳಿನ ನೀವು ಎಲ್ಲಿಂದ ನೋಡ್ರೆ ಅವ್ರ ಭಾಷೆ ಮೂಲಕನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದ್ರೆ ಕನ್ನಡಿಗರಿಗೆ ಅದರಲ್ಲೂ ಬೆಂಗಳೂರಲ್ಲಿ ತುಂಬ ಐ ಟಿ ಫೀಲ್ಡ್ಗಳಲ್ಲಿರೋ ಕನ್ನಡಿಗರಿಗೆ ಆ ಮುಕ್ತ ವಾತಾವರಣ ಇರಲ್ಲ. ಒಂದು ಕಡೆ ಆ ಗಿಲ್ಟಿ ಇರುತ್ತಲ್ಲ, ಎಲ್ಲಿ ನಮ್ಮ ಭಾಷೆ ನಾವು ಮಾತಾಡೋಕ್ಕಾಗ್ತಿಲ್ಲ, ಅದು ನಿಮ್ಮ ಕನ್ನಡ ಬರಿಬೇಕು ಅನ್ನೋದಕ್ಕೆ ಸ್ಫೂರ್ತಿ ಆಗಿರ್ಬೋದು. ಖಂಡಿತ ಅದು ಆ ಇದನ್ನೇ ನನಗೆ ಬರೆಯೋದಕ್ಕೆ ಅಂದ್ರೆ ಪ್ರೋತ್ಸಾಹಿಸಿದ್ದು, ಮತ್ತೆ ನನಗೆ ಅದು ಒಂಥರ ಇನ್ಸ್ಪೈರ್ ಆಯಿತು. ಅಂದರೆ ಕನ್ನಡನ ಎಲ್ಲೋ ಮರ್ತು ಹೋಗ್ತಿದ್ದೀವಿ ಅನ್ನೋ ಇದರಲ್ಲಿ ಕನ್ನಡ ಅಕ್ಷರ ಅಂದರೆ ಕನ್ನಡ ಮಾಧ್ಯಮ ಒಂದು ದಾರಿ ಆದರೆ, ಇನ್ನೊಂದು ನಾವು ಇಲ್ಲಿ ಬಂದಿರೋ ಜಗತ್ತಿದೆಯಲ್ಲ, ಅಲ್ಲಿ ನಮ್ಗೆ ಕನ್ನಡದಲ್ಲಿ ನಮಗೆ ವಾತಾವರಣ ಸಿಗ್ತಾ ಇಲ್ಲ ಅಂದಾಗ ಯಾಕಿಲ್ಲ ನಮ್ಮ ರಾಜ್ಯದಲ್ಲೇ ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ, ಇಲ್ಲೇನೆ ಕನ್ನಡ ಕಲಿತಾ ಇಲ್ವಲ್ಲ, ಕನ್ನಡ ಮಾತಾಡ್ತಾ ಇಲ್ಲ ಅನ್ನೋ ತರನು. ಅಲ್ಲ, ಐ ಟಿ ಕಂಪ್ನಿಗಳಲ್ಲಿ ಅಷ್ಟೊಂದು ಎಲ್ಲ ಇಂಗ್ಲೀಷೇ ಬಳಸ್ತಾ ಇದ್ರು, ಬಟ್ ವ್ಯವಹಾರಿಕವಾಗಿನೂ ಆದ್ರೂ ನಾವು ಕನ್ನಡ ಬರ್ಬೇಕಲ್ಲ. ನೀವು ನೋಡ್ತಾ ಇದ್ರೆ ಬ್ಯಾಂಕ್ಗಳಲ್ಲೂ ಕನ್ನಡ ಮಾತಾಡ್ತಾ ಇಲ್ಲ ಅಂತ ಕೂಗು, ಅಂಗಡಿಗಳಿಗೆ ಹೋದ್ರೆ, ಮಾಲ್ಗಳಿಗೆ ಹೋದ್ರೆ, ಸೆಕ್ಯೂರಿಟಿಯಿಂದ ಹಿಡಿದು ನಾವು ಏನು ಬೇರೆ ಭಾಷೆಗಳ ಹೇರಿಕೆಲೇ ಬದುಕ್ತಾ ಇದೀವಿ. ಅದೆಲ್ಲ ಪರಿಸ್ಥಿತಿಗಳು ನನಗೆ ಕನ್ನಡ ಅಂದ್ರೆ ಈ ಕನ್ನಡ ಕಲಿಕೆ ಪುಸ್ತಕ ಬರೆಯೋದಕ್ಕೆ ಪ್ರೇರೇಪಣೆ ನೋಡಿದ್ದು. ನಿಮ್ಮಿಂದ ನಿಮ್ಮ ಜೊತೆ ಇರೋರು ಕನ್ನಡ ಕಲೀಲಿ ಮತ್ತು ಕನ್ನಡ ಮಾತಾಡೋಕೆ ಹೆಚ್ಚು ಒತ್ತು ಕೊಡಲಿ ಅಂತ ಹೇಳ್ತೀನಿ. ಮತ್ತು ನನಗೆ ನಿಮ್ಮ ಮನೆಯ ಹಿನ್ನೆಲೆ, ಪ್ರತಿಯೊಬ್ಬರು ಕರ್ನಾಟಕ ನಾಡು ನುಡಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿರೋ ಅಂಥವ್ರು, ದೊಡ್ಡ ದೊಡ್ಡ ಕೆಲಸದಲ್ಲಿರೋವಂಥವ್ರು. ನಿಮ್ಮ ಮನೆಯ ವಾತಾವರಣ ಮೇಡಮ್, ನಿಮಗೆ ಓದೋಕೆ ಅಂತ ಅಥವಾ ಬರೆಯೋಕೆ ಅಂತ ಇದ್ದಂಥ ವಾತಾವರಣ ಹೇಗಿತ್ತು? ಬಾಲ್ಯ ಅಂತಂದ್ರೆ ನನಗೆ ತುಂಬಾ ನನಗೆ ಮಾದರಿ ಅನ್ಸಿದ್ದು ನಮ್ಮ ಅಜ್ಜಿ. ಅಂದ್ರೆ ಅವರು 1982-85 ರಿಟೈರ್ಡ್ ಆದ್ರು. ಅಂದ್ರೆ ನಾವೆಲ್ಲ ಇನ್ನೂ ಚಿಕ್ಕವರು ಅವಾಗ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಎಲ್ಲ ಇರುವಾಗ, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಇವಾಗಲೇ ಅವರು ರಿಟೈರ್ಡ್ ಆದ್ರು. ಅಂದ್ರೆ ಅಷ್ಟು ಆ ವಯಸ್ಸಲ್ಲೇನೆ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೂ ಕೂಡ ಅವರು ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ರು, ಲಕ್ಷ್ಮೀದೇವಿ ಅಂತ. ಆಮೇಲೆ ಅವ್ರು ಅದರ ನಂತರ ನನಗೆ ನಮ್ಮ ತಾಯಿ, ನಮ್ಮ ಅಮ್ಮನೂ ಕೂಡ ಶಿಕ್ಷಕಿನೇ, ಅವರು ಟೀಚರ್ ಆಗಿ ರಿಟೈರ್ಡ್ ಆದರು. ಅದಲ್ಲದೆ ನಮ್ಮ ಅತ್ತಿಗೆ, ನಮ್ಮ ಮನೆಯವರೆಲ್ಲ ಸಂಪೂರ್ಣ, ಈಗ ನನ್ನ ಮತ್ತು ನನ್ನ ದೊಡ್ಡಣ್ಣ ಬಿಟ್ಟರೆ ಇನ್ನೆಲ್ಲರೂ ಟೀಚಿಂಗ್ ಎಜುಕೇಷನ್ ಫೀಲ್ಡಲ್ಲೇ ಇರೋದು. ಎಲ್ಲರೂ ಶಿಕ್ಷಕ ಕ್ಷೇತ್ರದಲ್ಲಿ ಶಿಕ್ಷಕರಾಗೆ ಕೆಲಸ ಮಾಡ್ತಾ ಇರೋದು. ಸೊ ಅವರೆಲ್ಲರೂ ತುಂಬ ಇನ್ಸ್ಪೈರ್ ಮಾಡ್ತಿದ್ರು, ಕನ್ನಡ ಪರವಾಗಿನೂ ಕೆಲಸ ಮಾಡ್ತಾ ಇದ್ದಾಳೆ, ಬರೀತಾ ಇದ್ದಾಳೆ ಅಂತ ಎಲ್ಲದಕ್ಕೂ ಒಂಥರ ಪ್ರೋತ್ಸಾಹ ತುಂಬಾ ಸಿಕ್ತು ಅವರಿಂದ. ಈ ಕಡೆ ನನ್ನ ಮನೆ ಕಡೆಯಿಂದನೂ ನಮ್ಮ ಅಕ್ಕ ಭಾವ ಅವ್ರು ಯಾವಾಗಲೂ ನನಗೆ, ಅಂದರೆ ನನಗೆ ಹೆಂಗೆ ಬರವಣಿಗೆ ಸ್ಟಾರ್ಟ್ ಆಯಿತು ಅಂದರೆ, ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಅಥವಾ ನನಗೆ ಇದರಲ್ಲಿ ವಾಟ್ಸಪ್ಪಲ್ಲೆಲ್ಲ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾ ಇದ್ದಾಗ ಒಂದು ಆ ಸೀನ್ರಿಗಳಿಗೆಲ್ಲ ನನಗೆ ನನ್ನದೇ ಆದಂಥ ಪದಗಳನ್ನ ಹಾಕಿ ಬರೀತಾ ಇದ್ದೆ. ಅದು ತುಂಬಾ ಎಲ್ರಿಗೂ ಇಷ್ಟ ಆಗ್ತಿತ್ತು. ಆಮೇಲೆ ಎಲ್ಲರೂ ಹೇಳ್ತಿದ್ರು, ಇದನ್ನೇ ಪುಸ್ತಕ ಮಾಡಿ ಮೇಡಮ್, ಪುಸ್ತಕ ಮಾಡಿ ಅಂತ ತುಂಬ ಹೇಳೋರು. ಹಿಂಗೆ ತುಂಬ ನನ್ನ ಸ್ನೇಹಿತರುಗಳೆಲ್ಲ ಹೇಳೋರು, ನೀವೇ ಪುಸ್ತಕ ಮಾಡಿ ಚೆನ್ನಾಗಿ ಬರೀತೀರಾ ಅಂತ. ಅವರೆಲ್ಲ ಇನ್ಸ್ಪೈರ್ ಆಗಿದ್ದು ಅದೊಂದು ನನಗೆ ಪ್ರೇರೇಪಣೆ ನೀಡಿದ್ದು. ಜೊತೆಗೆ ನನ್ನ ಅಕ್ಕ ಭಾವ, ಅಂದರೆ ನಮ್ಮ ಮನೆಯವರ ಅಣ್ಣ ಇದ್ದಾರೆ, ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಮಂಜುನಾಥ್ ಅಂತ. ಅವರು ಮತ್ತು ನಮ್ಮ ಅಕ್ಕ ರೇವತಿ, ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್. ಅವರಿಬ್ಬರೂ ತುಂಬ ನನಗೆ ಪ್ರೋತ್ಸಾಹ ಮಾಡಿದರು. ಅವರು ಹಿಂದಿನ ವರ್ಷ ನನ್ನ ಹುಟ್ಟಿದಬ್ಬಕ್ಕೂ ಹೋದಾಗ 2 ಪುಸ್ತಕಗಳನ್ನ ಕೊಟ್ಟು, ಮುಂದಿನ ವರ್ಷ ನಿಮ್ಮ ಬರ್ಡೇ ಒಳಗಡೆ ನಿಮ್ಮ ಪುಸ್ತಕನೇ ಬಿಡುಗಡೆ ಮಾಡಬೇಕು, ಅಂದರೆ ಆ ಥರ ನೀವು ಅಂದರೆ ಪುಸ್ತಕ ಮಾಡು ಅಂತ ನನಗೆ ತುಂಬ ಪ್ರೋತ್ಸಾಹ ಮಾಡೋದಕ್ಕೆ ಅದು ಒಂದು ಪ್ರೇರೇಪಣೆ. ಪುಸ್ತಕ ಮನೆಯಲ್ಲಿ ಇನ್ಯಾರಿಗಾದರೂ ಓದೋ ಹವ್ಯಾಸಗಳಿತ್ತ? ಮತ್ತು ನಿಮಗೆ ಆ ವಾತಾವರಣ ಇತ್ತ ಓದಿಂದು? ಇಲ್ಲ, ಆ ಥರ ಅಂದರೆ ಬರವಣಿಗೆಯಲ್ಲಿ ಅಂದರೆ ಎಲ್ಲ ಓದೋ ಅಭ್ಯಾಸ ತುಂಬ ಇದೆ. ನಮ್ಮ ದೊಡ್ಡಣ್ಣನೇ ಅದಕ್ಕೆ ಮೇನ್ ಮುಖ್ಯ ಕಾರಣ. ಅಂದರೆ ನಮ್ಮ ದೊಡ್ಡಣ್ಣ ಇಲ್ಲ, ಇವಾಗ 5 years ಆಯಿತು, ಶ್ರೀನಿವಾಸ್ ಅಂತ. ಅವನ ಪ್ರೇರಣೆ ತುಂಬ ಇತ್ತು. ಅವನಿಗೆ ಯಾವಾಗಲೂ ಬೆಳಗ್ಗೆ ಫೋನ್ ಮಾಡಿದಾಗ ಕನ್ನಡತಿ ಏನು ಮಾಡ್ತಾ ಇದೆಯಾ ಅಂತಲೇ ಫೋನ್ ಮಾಡ್ತಾ ಇದ್ದ. ಅಷ್ಟು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದ. ಆ ಒಂದು ಮಾತುಗಳು ಕೂಡ, ಆ ಒಂದು ಸಾಹಿತ್ಯ, ಅದು ಅಭಿರುಚಿ ಎಲ್ಲನೂ ತುಂಬ ಇನ್ಸ್ಪೈರ್ ಮಾಡ್ತು ಬರವಣಿಗೆಗೆ. ನೀವು ಮೊದಲಿಗೆ ಒಂದು ಕವಿತೆ ಬರೆದದ್ದು ಯಾವಾಗ? ಮೊದಲಿಗೆ ಅಂತಂದರೆ ನಾನು ಇಂಜಿನಿಯರಿಂಗ್ ಓದ್ತಾ ಇರುವಾಗನೇ ಒಂದು ಸ್ವಲ್ಪ ಬರವಣಿಗೆ ಪ್ರಾರಂಭ ಆಗಿತ್ತು. ಅದು ಮದುವೆ ಮಕ್ಕಳು ಈ ಗ್ಯಾಪಲ್ಲಿ ನಿಂತು ಹೋಗಿತ್ತು. ಬಟ್ ಈಗ ಒಂದು 5-6 ವರ್ಷದ ಹಿಂದೆಯಿಂದ ಮತ್ತೆ ಅದು ಪ್ರಾರಂಭ ಆಯಿತು. ಮೊದಲಿಗೆ ನೀವು ಕವಿತೆ ಬರಿಬೇಕಾದ್ರೆ ನಿಮ್ಮ ಕವಿತೆಯ ವಸ್ತು ಏನಾಗಿರ್ತಿತ್ತು?
ವಸ್ತು ಒಂಥರ ಹುಡುಕಾಟನೇ ನಂದು ಯಾವಾಗ್ಲೂ ಜಾಸ್ತಿ ಏನೋ ಕಳ್ದೋಗಿರೋದನ್ನ ಹುಡುಕಾಡೋರಲ್ಲೇ ಐತಿ. ಈಗ ಹೆಂಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ಹುಡುಕಾಡ್ತೀವೋ ಅದೇ ಥರ ನನ್ನ ಬರವಣಿಗೆಲಿ ಒಂಥರ ಹುಡುಕಾಟದ್ದೇ ಇರ್ತಾ ಇತ್ತು ಜಾಸ್ತಿ. ಅದು ವಸ್ತು ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಈ ಥರದ್ದು ಹುಡುಕಾಟದ್ದು ಜಾಸ್ತಿ. ಇವನು ನನ್ನ ಕಾರ್ಯಕ್ರಮಕ್ಕೆ ಬರಗೋ ರಾಮಚಂದ್ರಪ್ಪ ಅವರು ಬಂದಾಗ ಅದೇ ಹೇಳಿದ್ರು, ಇವು ನಿಮ್ಮ ಪುಸ್ತಕಗಳಲ್ಲಿ ಜಾಸ್ತಿ ಒಂಥರ ಎಲ್ಲೋ ಸಾರಿಕ ಅವರು ಹುಡುಕಾಟದಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ಥರನೇ ಇದೆ. ಇವಾಗ ನಿಮ್ಮ ಬೆಳಕ ಬೆನ್ನ ಹಿಂದೆ, ಬೆಳಕಿನ ಬೆನ್ನಿಂದೆ ಕೂಡ ಬಿಟ್ಟು ನೀವೇನೋ ಹುಡುಕ್ತಾ ಇರ್ತೀರ. ಅಲ್ಲಿ ಭಾವ ತೀವ್ರತೆ ಇದೆ, ಕಾವ್ಯ, ಪ್ರೇಮ, ಬದುಕು, ನಾಡು ನುಡಿ ಬಗ್ಗೆ ತುಂಬ ಅಂದರೆ ಕವಿತೆಗಳು. ಇವಾಗ ನಾವು ಯಾರೋ ಬರೆಯೋಕೆ ಶುರು ಮಾಡಿದಾಗ ಒಂದೇ ಥರ ಹೋಗೋ ಕವಿತೆಗಳನ್ನ ನಾವು ನೋಡ್ತಿರ್ತೀವಿ, ಓದುತ್ತಾ ಇರ್ತೀವಿ. ಬಟ್ ನಿಮ್ಮ ಕವಿತೆಗಳಲ್ಲಿ ಸಿಗೋ ಭಿನ್ನತೆ ಒಂದು ಮಟ್ಟಿಗೆ ಎಲ್ಲೋ ಒಂದು ಕಡೆ ಪ್ರೇಮದಲ್ಲಿ ಕಳೆದೋದಂಥ ಕವಿತೆ ಜೊತೆಗೇನೆ ತಕ್ಷಣ ಪ್ರಜ್ಞಾಪೂರ್ವಕವಾಗಿ ನಾಡು ನುಡಿನ ಉಳಿಸ್ಕೊಬೇಕು ಅನ್ನೋ ಥರದ ಕವಿತೆಗಳು ಬರುತ್ತೆ. ಈ ಕವಿತೆಗಳಿಗೆ ಅಥವಾ ಬೆಳಕ ಬೆನ್ನ ಹಿಂದೆ ಬೀಳಲಿಕ್ಕೆ ಒಂದು ನಿಮಗೆ ಕಾರಣ ಆಗಿದ್ದು ಏನಂತ ಹೇಳ್ಬೋದು? ಬೆಳಕ ಬೆನ್ನ ಹಿಂದೆ ಅಂತಂದರೆ ಒಬ್ಬರು ಒಂದು ಇನ್ಸ್ಪೈರ್ ಆಗಬೇಕು, ಒಂದು ಸ್ಫೂರ್ತಿ ಆಗಬೇಕು ಅಂದರೆ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ. ಈಗ ಒಂದು ಬೆಳಕು ಅಂದ್ರೂ ಅದು ಸುತ್ತಲೂ ಕತ್ತಲೆ ಆವರಿಸ್ಕೊಂಡಿರುತ್ತೆ. ಅದಂದ್ರೆ ಒಂದು ಬೆಳಕು, ನಾವು ಒಂದು ಬೆಳಕಾಗಬೇಕು ಅಂತಂದ್ರೆ ನಮ್ಮ ಬದುಕು, ನಾನು ಯಾವಾಗಲೂ ಏನೇನು ಅನ್ಕೋತೀನಿ ಅಂದರೆ ಬದುಕು ಮತ್ತು ಬರವಣಿಗೆ ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬರವಣಿಗೆ ಅಂದರೆ ಬದುಕು ಬಿಟ್ಟು ಬರವಣಿಗೆ ಇರಕ್ಕೆ ಸಾಧ್ಯನೇ ಇಲ್ಲ. ಬರವಣಿಗೆ ಅಂತಂದರೆ ಅದು ಬದುಕಿನ ಜೊತೆಗೆ ಹೋಗ್ತಾ ಇರುತ್ತೆ. ಅಂದರೆ ನಾವು ಕಂಡಿದ್ದು, ಕೇಳಿದ್ದು, ನಾವು ಅನುಭವಿಸಿದ್ದು ಎಲ್ಲವನ್ನೂ ನಾವು ಬರವಣಿಗೆ ರೂಪದಲ್ಲಿ ತರ್ತೀವಿ. ಅಂದರೆ ಆ ಬದುಕೇ ಬರವಣಿಗೆ. ಅದಕ್ಕೊಂದು ರೂಪ ಅಷ್ಟೇ. ಅದು ನಮ್ಮ ಅನಿಸಿಕೆ ಮತ್ತು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಬರವಣಿಗೆ ಒಂದು ರೂಪ. ಸೊ ಹಾಗಾಗಿ ಈ ಬೆಳಕು ಅಂದರೆ ಈ ಬರವಣಿಗೆಗೆ ಸಾವಿರಾರು ಕಾರಣಗಳು. ಅದು ಬೆನ್ನಿನಿಂದ ಏನೇನು ಇರುತ್ತೆ. ಅದು ನಾವು ಕತ್ತಲು ಅಂತಂದ್ರೆ ಅದು ನೆಗೆಟಿವಿಟಿ ಅಂತಲ್ಲ. ಅದ್ರಲ್ಲೂ ಆ ಕತ್ತಲಲ್ಲೂ ಒಂದು ನಮ್ಗೆ ಅದು ಇನ್ಸ್ಪೈರ್ ಮಾಡುತ್ತೆ ಬೆಳಕಿನ ಕಡೆ ಹೋಗೋದಿಕ್ಕೆ. ಕತ್ತಲು ಅಂತಂದ್ರೆ ನಮ್ಗೆ ಅದು ಒಂಥರ ಕಲಿಕೆಗಳಾಗಿರ್ಬೋದು, ಅನುಭವಗಳಾಗಿರುತ್ತೆ. ಅಥವಾ ನಾವು ಕಂಡಂತ ಯಾವುದೋ ಒಂದು ನೆಗೆಟಿವ್ ಅಂಶ ಕೂಡ ಅದು ಒಂದು ಇನ್ಸ್ಪೈರ್ ಮಾಡುತ್ತೆ ಬರವಣಿಗೆಗೆ, ಬೆಳಕನ್ನು ಹುಡುಕೋದಕ್ಕೆ. ಈಗ ನಿಮ್ಗೆ ಇಷ್ಟವಾಗಿರೋ ಒಂದು ಕವಿತೆ ಓದ್ಬೋದಾ ನೀವು ನಿಮ್ಮದೇ ಪುಸ್ತಕದಲ್ಲಿ? ಈಗ ನಿತ್ಯೋತ್ಸವ ಅನ್ನೋ ಕವಿತೆ ಓದ್ತೀನಿ. ಜಗದ ಎಲ್ಲ ಬೇಕು ಬೇಡಗಳ ನಿನ್ನೊಳಗೆ ತುಂಬಿಕೊಂಡಿದ್ದರೂ ನೀಡುವ ಉಸಿರು ನಿರಂತರ. ಅಲ್ಲಿ ಇಲ್ಲಿ ಎಲ್ಲೆಂದರಲ್ಲಿ ನಿನಗೆ ಹಾನಿಗಳಾದರೂ ಹಸಿರ ಹೊದ್ದು ಹಂಚುವ ತಂಪುನಿ. ನಾನೆನ್ನುವ ಅಹಂ ಇಲ್ಲ, ಕೊಟ್ಟು ತೆಗೆದುಕೊಳ್ಳುವ ಲೆಕ್ಕಾಚಾರವಿಲ್ಲ. ನಿಸ್ವಾರ್ಥಿ ಎಂದು ಬಣ್ಣಿಸಲೆ, ಕಣ್ಣಿಗೆ ಕಾಣುವ ದೇವರೆಂದು ಪೂಜಿಸಲೆ. ಎಲ್ಲವೂ ಕ್ಷಣಿಕವಾದರೂ ನೀನು ನಿತ್ಯ ನಿರಂತರ ಅಂತ. ಅಂದರೆ ನಾವು ಪ್ರಕೃತಿಗೆ ಎಲ್ಲ ಕೊಡುತ್ತೆ, ಅದಕ್ಕೆ ಏನೋ ಅದು ನಿಸ್ವಾರ್ಥವಾಗಿ ನಮಗೆ ಕೊಡುತ್ತೆ. ಗಾಳಿ, ಬೆಳಕು, ನೀರು ಎಲ್ಲದನ್ನೂ ಸಿಗುತ್ತೆ. ಅದು ಒಂಥರ ನಿತ್ಯ ನಿರಂತರ. ಅದು ಯಾವುದೇ ಥರದ ನಮ್ಮಿಂದ ನಾನು ಏನೋ ಬಯಸೋದೇ ಇರುವಂಥ ಒಂದು ಜಗದ ಪ್ರಕೃತಿ ಇದು. ಈಗ ನಿಮ್ಮ ಮೊದಲ ಪುಸ್ತಕ ಬಂದು ಬೆಳಕ ಬೆನ್ನ ಹಿಂದೆ. ಈ ಪುಸ್ತಕಕ್ಕೆ ನಿಮಗೆ ಬರಗೂರು ರಾಮಚಂದ್ರಪ್ಪನಂಥ ಹಿರಿಯ ಸಾಹಿತಿ ಹತ್ರ, ಬಂಡಾಯ ಸಾಹಿತಿ ಹತ್ರನೇ ಮುನ್ನುಡಿ ಬರೀಬೇಕಂತ ಯಾಕೆ ಅನ್ನಿಸ್ತು? ಇಲ್ಲ, ನಾನು ಅವ್ರದ್ದು ತುಂಬ ಒಂಥರ ಅಭಿಮಾನಿನೇ. ಅವ್ರಿಗೆ ಯಾವಾಗಲೂ ಫಾಲೋ ಮಾಡ್ತಾ ಇದ್ದೆ. ಇವನ್ ಬುಕ್ ಬ್ರಹ್ಮದಲ್ಲಿ ಯಾವುದೇ ಒಂದು ಅವ್ರದ್ದು ಇಂಟರ್ವ್ಯೂಗಳು, ನಿಮ್ಮ ಕ್ಲಿಪ್ಸ್ ಹಾಕಿದಾಗ್ಲೂ ನಾವು ಅವ್ರದ್ದು ಕೇಳಿಸ್ಕೊತಾ ಇದ್ದೆ. ಹಿಂಗೆ ಒಂದಿಷ್ಟು ಕನ್ನಡ ವಿಚಾರಗಳಿಗಾಗಿ ಅವ್ರ ಹತ್ರ ಹೋಗ್ತಾ ಇದ್ವಿ. ಮೊನ್ನೆ ಹೋದಾಗ ಅವರು ಅವಾಗ ತಗೊಂಡು ಹೋಗಿ ಕೊಟ್ಟೆ. ಸರ್, ಇದು ನನಗೆ ಅನಿಸಿದ್ದೇನೆ ಅಂದರೆ ನಾನು ಅವ್ರಿಗೆ ಫಸ್ಟ್ ಮೊದಲು ಹೇಳಿದ್ದೆ, ಅಂಬೆಗಾಲಿಡ್ತಕ್ಕಂಥ ಬರಹಗಾರ್ತಿ ನಾನು. ಒಂದಿಷ್ಟು ನನಗೆ ತೋಚಿದ್ದನ್ನ ಗೀಚಿದ್ದೀನಿ, ಇದಕ್ಕೆ ನೀವು ಇದನ್ನು ಓದಿಬಿಟ್ಟು ನಿಮ್ಮ ಅನಿಸಿಕೆ ಹೇಳಿ ನನಗೆ ಮುನ್ನುಡಿ ಬರ್ಕೊಡ್ಬೇಕು ಅಂತ ಅವ್ರ ಹತ್ರ ನಾನು ಅಂದರೆ ಮನವಿ ಮಾಡಿಕೊಂಡೆ. ಅವ್ರು ಅದಕ್ಕೆ ಆಯಿತು, ನಾನು ಖಂಡಿತ ಬರ್ಕೊಡ್ತೀನಿ, ಬಟ್ ನಾನು ತುಂಬ ಲೇಟ್ ಆಗುತ್ತೆ, ನಾನು ಸಂಪೂರ್ಣವಾಗಿ ಓದಿನೇ ಬರ್ಕೊಡೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಒಪ್ಕೊಂಡು ಈ ಚಿಕ್ಕ ಬರಹಗಾರ್ತಿಗೆ ಒಂದು ಮುನ್ನುಡಿ ಅಂತ, ಅದು ಒಂದು ಪುಸ್ತಕಕ್ಕೆ ಒಂದು ನನಗೆ ವ್ಯಾಲ್ಯೂ ಎಡಿಷನ್ನು ಪ್ಲಸ್ ಒಂದು ತೂಕ ಬಂದಂತಾಗಿದೆ ಅವ್ರ ಮುನ್ನುಡಿ. ಹೌದು, ಇಡೀ ಪುಸ್ತಕ ಓದುತ್ತಾ ಕವಿತೆಗಳು, ಕವನಗಳು ಒಂದು ತೂಕ ಆದರೆ ಮುನ್ನುಡಿನೇ ಇನ್ನೊಂದು ತೂಕ ಇದೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಸರ್, ಓದಿ ಪ್ರತಿ ಪದಕ್ಕೂ. ಮತ್ತೆ ಅದರಲ್ಲಿ ನಿಮ್ಮ ಕನ್ನಡ ಪ್ರೀತಿ ಇರ್ಬೋದು, ಸಾಹಿತ್ಯದ ಪ್ರೀತಿ ಇರ್ಬೋದು, ತುಂಬ ನೀಟಾಗಿ ಕಾಣಿಸುತ್ತೆ. ನಿಮ್ಮ ಎರಡನೇ ಪುಸ್ತಕ ಬಿ ದೇವೇಂದ್ರಪ್ಪನವ್ರ ಬಗ್ಗೆ, ಅವರು ನಿಮ್ಮ ಕುಟುಂಬದವ್ರಂತ ಕೂಡ ಓದಿ ತುಂಬ ಖುಷಿ ಆಯಿತು. ಆ ಪುಸ್ತಕ ಬರೀಬೇಕಂತ ಯಾಕೆ ಅನ್ನಿಸ್ತು ನಿಮಗೆ?
ಅವ್ರ ಬಗ್ಗೆ ನಾನು ಮನೆಯವರು ಅಂದರೆ ಅವರು ಮೈಸೂರು ಮೂಲತಃ, ನಮ್ಮ ಹಸ್ಬೆಂಡ್ ಬಂದು ಮೈಸೂರಿನವರು. ಅವ್ರ ಮನೆಗೆ ಹೋದಾಗೆಲ್ಲ ನಮ್ಮ ಭಾವ ಅವ್ರ ಬಗ್ಗೆ ತುಂಬಾ ಹೇಳ್ತಿದ್ರು. ಈ ತರ ಇದ್ರು ನಮ್ಮ ತಾತ, ಈ ತರ ಎಲ್ಲ ನಡೆದಿತ್ತು. ಅವರಿಗೆ ಸಂಗೀತ ಕಲಿಯೋದಕ್ಕೆ ಎಷ್ಟು ಅಂದ್ರೆ ಅವಕಾಶ ಸಿಗದೆ ಎಷ್ಟೆಲ್ಲ ಅವ್ರು ಕಷ್ಟಪಟ್ಟರು ಅಂತ ತುಂಬಾ ಅವ್ರ ಬಗ್ಗೆ ತುಂಬಾ ಹೇಳೋರು. ಅದು ತುಂಬಾ ಇನ್ಸ್ಪೈರ್ ಆಗ್ತಿತ್ತು ಕೂಡ. ಆಮೇಲೆ ಅದನ್ನ ನಾವು ಅಂದ್ರೆ ಅವರು ಸರ್ಕಾರದಿಂದ ಅಷ್ಟೊಂದು ಅವ್ರಿಗೆ ಬೆಂಬಲ ಸಿಗ್ಲಿಲ್ಲ. ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತ ವ್ಯಕ್ತಿ. ಒಂದು ಮೈಸೂರಲ್ಲಿ ಒಂದು ದೇವೇಂದ್ರಪ್ಪ ಸರ್ಕಲ್ ಅನ್ನೋದೊಂದು ಹೆಸರು ಬಿಟ್ರೆ ಅವ್ರ ಕುರಿತಾಗಿ ಏನು ಕಾರ್ಯಕ್ರಮಗಳು ಮಾಡ್ತಿಲ್ವಲ್ಲ ಅನ್ನೋದೊಂದು ಕೊರಗು ಯಾವಾಗಲೂ ನನ್ಗೆ ಕಾಡ್ತಾ ಇತ್ತು. ಅದನ್ನ ಯಾವಾಗ ನನ್ಗೆ ಅನ್ಸಿದ್ದು ಅವ್ರ ಕಿರು ಪರಿಚಯನ ನಾನು ಮಾಡ್ಕೊಡ್ಬೇಕು, ಅಂದ್ರೆ ತಿಳಿಸ್ಬೇಕು ಜನಗಳಿಗೆ ಅನ್ನೋದೊಂದು ಆಸೆ ಹುಟ್ಕೊಳ್ತು. ಆವಾಗ ಅವ್ರ ಬಗ್ಗೆ ಎಲ್ಲ ವಿಚಾರ ಕೇಳ್ಕೊಳ್ತಾ ಬಂದೆ. ಆವಾಗ ಇಂಟರ್ನೆಟ್ ಅಲ್ಲಿ ನೋಡಿದಾಗ ತುಂಬಾ ಸ್ವಲ್ಪ ಮಾಹಿತಿ ಮಾತ್ರ ಸಿಗುತ್ತೆ ಅವ್ರ ಬಗ್ಗೆ. ಅವರು ಸಾಧನೆ, ಅವ್ರ ಕಲಿಕೆ, ಅವರು ಬೇಸಿಕ್ ಅವ್ರ ಮೂಲತಃ ಶಿವಮೊಗ್ಗದವರು, ನಮ್ಮ ದೇವೇಂದ್ರಪ್ಪ ತಾತ ಅವರು ಸಂಗೀತ ಕಲಿಬೇಕು ಅನ್ನೋ ಒಂದು ಹಠದಿಂದನೇ ಅವರು ಅಲ್ಲಿಂದ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಇರೋಕ್ಕೆ ಜಾಗ ಇರಲ್ಲ. ಆಮೇಲೆ ಎಲ್ಲಾ ಕಡೆ ನಂಗೆ ಸಂಗೀತ ಹೇಳ್ಕೊಡಿ. ಅವ್ರ ಮೂಲತಃ ವಿದ್ವಾಂಸರ ಮಗನೇ, ಅವ್ರ ತಂದೆನೂ ವಿದ್ವಾಂಸರಾಗಿರ್ತಾರೆ ಶಿವಮೊಗ್ಗದಲ್ಲಿ. ಬಟ್ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ನನ್ನ ಸಂಗೀತ ಕ್ಷೇತ್ರದಲ್ಲಿ ಮಾಡ್ಕೋಬೇಕು ಅನ್ಕೊಂಡು ಮೈಸೂರಿಗೆ ಬರ್ತಾರೆ. ಆವಾಗ ಅವರಿಗೆ ಸಂಗೀತ ಹೇಳ್ಕೊಡೋಕ್ಕೂ ಯಾರು ಒಪ್ಕೊಳ್ಳೋದಿಲ್ಲ ಅವ್ರಿಗೆ. ಆವಾಗ ಅವರು ತಾವೇ ಸ್ವತಃ ಏಕಲವ್ಯಂತರ ಬಿಡಾರಂ ಕೃಷ್ಣಪ್ಪನವರೇ ನನ್ನ ಗುರುಗಳು ಅಂತ ಅನ್ಕೊಂಡು ಅವ್ರ ಫೋಟೋ ಇಟ್ಕೊಂಡು ಅವ್ರು ನೆನೆಸ್ಕೊಂಡು ಅವರು ಗ್ರಾಮಫೋನ್ಗಳಲ್ಲಿ ಬಿಡಾರಂ ಕೃಷ್ಣಪ್ಪನವರ ಹಾಡುಗಳನ್ನ ಕೇಳ್ತಾ ಸಂಗೀತ ಕಲಿತಾರೆ. ಅದು ತುಂಬಾ ನಂಗೆ ಒಂಥರ ಇನ್ಸ್ಪೈರ್. ಅವ್ರು ಹಿಂಗೆಲ್ಲ ಮಾಡಿದ್ರು, ಈ ಥರದ್ದೆಲ್ಲ ನಮ್ಮ ಮನೆಯಲ್ಲಿ ಕಷ್ಟಪಟ್ಬಿಟ್ಟು ಒಂದು ಸಾಧನೆ ಮಾಡಿದ್ರು ಅಂತ ತುಂಬಾ ಖುಷಿ ಆಗ್ತಿತ್ತು. ಅದು ಒಂದು ವಿಚಾರ. ಅವರು 1980s ಮತ್ತೆ ಅವಾಗ ಅವರು ಸಿಂಗಾಪುರ್ಗೆ ಹೋಗಿ ಅವಾಗೆಲ್ಲ ಕಚೇರಿ ಕೊಟ್ಕೊಂಡು ಬರ್ತಾರೆ. ಅಂದ್ರೆ ಆಸ್ಥಾನದಿಂದಾನೆ. ಅದಂದ್ರೆ ಅವರು ಸಂಗೀತ ಅದ್ರ ಸಾಧನೆ ಮಾಡಿದ್ದು ಆಸ್ಥಾನದೊಳಗಡೆ ಹೋಗಿ ವಿದ್ವಾಂಸರಾಗಿದ್ದೇ ಒಂದು ದೊಡ್ಡ ಕಥೆ ಇದೆ. ಅವ್ರು ಹೆಂಗ್ ಹೋದ್ರು, ಹೆಂಗೆ ತುಂಬಾ ಕಷ್ಟಪಟ್ರು. ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಾಗ ಇವರು ತುಂಬಾ ಕಷ್ಟಪಟ್ಟು ಅವ್ರ ಮುಂದೆ ಹೋಗಿ ಒಂದು ಅವಕಾಶ ಪಡ್ಕೋತಾರೆ. ಹೋಗಿ ಒಂದು ಅವಾಗ ವಾದ್ಯ ನುಡಿಸ್ತಾರೆ. ಜಲತರಂಗದಲ್ಲಿ ತುಂಬಾ ಅವರು ಫೇಮಸ್ ಇರ್ತಾರೆ, ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಆ ವಾದ್ಯದಲ್ಲಿ ಪ್ರವೀಣರಾಗಿರ್ತಾರೆ. ಅದನ್ನ ನುಡಿಸಿದಾಗ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಅವ್ರು ಬಿಡಾರಾಮ್ ಕೃಷ್ಣಪ್ಪನವ್ರಿಗೆ ಹೇಳ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯವರು, ನೀನ್ ಧನ್ಯ, ನೀನು ಇಂಥ ಶಿಷ್ಯನ ನೀನ್ ಪಡ್ಕೊಳ್ಳೋದಕ್ಕೆ. ಅಂದ್ರೆ ಅವ್ರಿಗಿನ್ನೂ ಅವ್ರ ಶಿಷ್ಯ ಅಂತ ಒಪ್ಕೊಂಡಿರಲ್ಲ. ಬಟ್ ನಿನಗೆ ಯಾರಿದ್ರು ನಿನ್ನ ಶಿಷ್ಯ, ನಿನ್ ಯಾರು ಗುರುಗಳು ಅಂತ ಹೇಳಿದಾಗ ಅವ್ರು ಬಿಡಾರಾಮ್ ಕೃಷ್ಣಪ್ಪನವ್ರನ್ನೇ ತೋರಿಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಏಕಲವ್ಯಂತರ ಅವರು ಅಭ್ಯಾಸ ಮಾಡಿರೋದ್ರಿಂದ. ಸೊ ಹಾಗಾಗಿ ಆ ಥರ ಎಲ್ಲ ಅವರು ಮೈಸೂರು ಆಸ್ಥಾನಕ್ಕೆ ಸೇರ್ಕೊಂಡು ಅಲ್ಲಿಂದ ಅವ್ರದ್ದು ಸಂಗೀತ ಕಚೇರಿಗಳು, ವಾದ್ಯಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಕೇಳ್ತಿದ್ರೇನೆ ನಿಮ್ಮ ಕಾರ್ಯಕ್ರಮದ ದಿವಸ ನಾನು ಅಲ್ಲಿದ್ದ ಕಾರಣಕ್ಕೆ ಮಂಜುನಾಥ್ ಅವರು ತೋರಿಸಿದ ಡಾಕ್ಯುಮೆಂಟ್ರಿ ಇದೆಯಲ್ಲ, ಅವ್ರು ಎಷ್ಟೆಲ್ಲ ವಾದ್ಯಗಳನ್ನ ಹೇಗೆಲ್ಲ ಬಳಸ್ತಿದ್ರು ಮತ್ತೆ ಯಾರ ಜೊತೆ ಎಲ್ಲ ಅವ್ರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ತುಂಬಾ ಗ್ರೇಟ್ ಅನ್ನಿಸ್ತು. ಇಂಥವ್ರ ಬಗ್ಗೆ ತಲುಪಿಸ್ತಾನೆ ನಾವು ಕನ್ನಡನ ಎಲ್ಲರಿಗೂ ಪರಿಚಯಿಸಬೇಕು ಅನ್ಸುತ್ತೆ. ನಿಮ್ಮ ಕೃತಿಗಳಲ್ಲಿ ಅದು ಒಂದು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು. ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಕನ್ನಡ ಕಲಿಕೆ ಪುಸ್ತಕದ ಬಗ್ಗೆ ಯಾಕೆ ಬರಿಬೇಕನ್ನಿಸ್ತು, ಯಾರು ಇನ್ಸ್ಪಿರೇಷನ್? ನೀವು ಮೊದಲ ಹೇಳ್ದಂಗೆ ನಾನು ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಅನ್ಸಿದ್ದು ಎಲ್ಲೋ ಒಂಥರ ನಾನು ಕನ್ನಡ ಬಿಟ್ಟು ಕನ್ನಡ ವಾತಾವರಣದಿಂದ ಆಚೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ನೋದೊಂದು ನನಗೆ ತುಂಬಾ ಅನಿಸ್ತಿತ್ತು. ಆಮೇಲೆ ನಾನು IT ಕಂಪ್ನಿ ಇರೋದ್ರಿಂದ ಎಲ್ಲಾ ರಾಜ್ಯದಿಂದನೂ ಬೇರೆ ಬೇರೆ ಕಡೆಗಳಿಂದ ನನಗೆಲ್ಲ ಕೆಲಸಕ್ಕೆ ಅಂತ ಬರ್ತಾರೆ. ಅವರೆಲ್ಲ ಇಲ್ಲಿ ಕೆಲಸ ಮಾಡೋರು ಕನ್ನಡ ಕಲಿಬೇಕು ಅನ್ನೋದೊಂದು ಕೊರಗಿತ್ತು. ಅಂದ್ರೆ ಯಾಕೆ ಕಲಿತಾ ಇಲ್ಲ ಅದೊಂದು ಕೊರಗು. ಆಮೇಲೆ ಎಲ್ಲಾ ಕಡೆ ನಾವು ಹೇಳ್ಕೊತಿರ್ತೀವಿ, ಎಲ್ಲಾ ಭಾಷೆಗಳ ಹೇರಿಕೆಗಳಾಗುತ್ತೆ, ಹಿಂದಿ ಹೇರಿಕೆ ಆಗುತ್ತೆ. ಈಗ ಬ್ಯಾಂಕ್ಗಳಿಗೆ ಹೋದ್ರೆ ನಮ್ಮವರೇ ನಮ್ಮ ರೀಜನಲ್ ಲ್ಯಾಂಗ್ವೇಜೇ ಕಲ್ತ್ಕೊಳ್ದೇನೆ ಸ್ಥಳೀಯ ಭಾಷೆಗೆ ಮಹತ್ವ ಕೊಡಬೇಕು, ಅವುಗಳನ್ನ ಕಲಿಬೇಕು. ಬಟ್ ಅದ್ಬಿಟ್ಟು ಹಿಂದಿ ಮಾತಾಡಿ, ಇಂಗ್ಲಿಷ್ ಮಾತಾಡಿ ಅಂತೆಲ್ಲ ಹೇಳ್ತಾರೆ. ಇದು ಸರಿ ಅಲ್ಲ ಅಲ್ವಾ ಅಂತ. ಬಟ್ ಅದೇನೇ ಕಾನೂನುಗಳು ಇದ್ರು ಬ್ಯಾಂಕಲ್ಲಿ ಇದೆ. ಈಗ 60% ಕನ್ನಡ ಇರ್ಬೇಕು ಅಂತ ಇದೆ. ಆಮೇಲೆ ಬಂದು ಕೆಲಸಕ್ಕೆ ಸೇರಿ 6 ತಿಂಗಳೊಳಗಡೆ ಕನ್ನಡ ಕಲ್ತ್ಕೋಬೇಕು ಅನ್ನೋದು ಇದೆ. ಬಟ್ ಅದನ್ನ ಯಾರು ಕಲಿಯಲ್ಲ. ಸೊ ಆಮೇಲೆ ಈಗ ನಾವು ಯಾವಾಗ್ಲೂ ತೊಂದರೆಗಳನ್ನೇ ಹೇಳ್ತಾ ಇದ್ರೆ ಆಗಲ್ಲ. ಅದಕ್ಕೆ ನಾವು ಒಂಚೂರು ಪರಿಹಾರ ರೂಪವಾಗಿ ಏನಾದ್ರು ಕೊಡಬೇಕು ಕೊಡುಗೆ ಅನ್ನೋದಕ್ಕೋಸ್ಕರ ಈ ಕನ್ನಡ ಕಲಿಕೆ ಪುಸ್ತಕ ಮಾಡಿದ್ದು. ಇದು 2 ಸೆಕ್ಷನ್ ಅಲ್ಲಿ ಮಾಡಿದೆ. ಅಂದ್ರೆ ಒಂದು ಸೆಕ್ಷನ್ ಅಲ್ಲಿ ನಮ್ದು ಡೇ ಟು ಡೇ ಲೈಫ್ ಅಲ್ಲಿ ಏನಂತ ಸಣ್ಣ ಪದಗಳು, ಒಂದೊಂದು ಪದಗಳು ಹೆಂಗೆ ಅದನ್ನ ಬಳಸೋದು, ಆ ಪದಗಳ ಬಗ್ಗೆ ಅರಿವು ಮೂಡಿಸೋದಂಥದ್ದು ಸೆಕ್ಷನ್ 1. ಸೆಕ್ಷನ್ 2 ನಲ್ಲಿ 2 ಪದ ಬಳಸಿ ಹೆಂಗೆ ನಾವು ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡೋದು, 3 ಪದ ಬಳಸಿ ಹೆಂಗೆ ಕಮ್ಯುನಿಕೇಟ್ ಮಾಡೋದು. ಆಮೇಲೆ ಒಂದಿಷ್ಟು ಸಿಚುವೇಶನ್ಗಳು,
ಆಟೋದವ್ರ ಹತ್ರ ಹೋದಾಗ ಹೆಂಗೆ ಮಾತಾಡೋದು, ಅಥವಾ ಅಂಗಡಿಗಳಿಗೆ ಹೋಗಿ ಸಾಮಾನು ತಗೋಬೇಕು ಅಂದರೆ ಯಾವ ಥರ ಮಾತಾಡೋದು, ಬಸ್ಗಳಲ್ಲಿ ಯಾವ ಥರ ಮಾತಾಡೋದು, ಒಂದಿಷ್ಟು ಸಿಚುವೇಶನ್ಗಳು ಕೊಟ್ಬಿಟ್ಟು ಅದನ್ನು ಹೆಂಗೆ ಕಮ್ಯುನಿಕೇಟ್ ಮಾಡ್ಕೋಬೇಕು ಅಂತ ಅದನ್ನು ಕಲಿಸೋದಕ್ಕೆ ಈ ಸಿಂಪಲ್ ಆಗಿ ಡೇ ಟು ಡೇ ಲೈಫಲ್ಲಿ ಬಳಕೆ ಆಗುವಂಥ ಪದಗಳು ಮತ್ತು ಸಿಚುವೇಶನ್ಗಳನ್ನ ಸೇರಿಸಿ 2 ಸೆಕ್ಷನ್ ಮಾಡಿ, ಇದು ಸಿಂಪಲ್ ಆಗಿ ಅದ್ರ ಹೆಸರೇ ಬಂದ್ಬಿಟ್ಟು ಕ್ವಿಕ್ ರೆಫರೆನ್ಸ್ ಟು ಸ್ಪೀಕ್ ಕನ್ನಡ ಲ್ಯಾಂಗ್ವೇಜ್ ಅಂತ. ಇದು ಜಸ್ಟ್ ಕನ್ನಡ ಕಲಿಕೆ ಅಲ್ಲ, ಸಂಪೂರ್ಣವಾಗಿ ಕನ್ನಡ ಕಲಿಯಕ್ಕಿದ್ರೆ ತುಂಬಾ ಒಂದು ಗೈಡ್ ತರ. ಈಗ ಎಲ್ಲೋ ಹೋಗಿರ್ತಾರೆ, ಶಾಪಿಂಗ್ ಮಾಲ್ಗೆ ಹೋಗ್ತಾರೆ, ಕನ್ನಡದಲ್ಲಿ ಮಾತಾಡಬೇಕು ಆಗುತ್ತೆ, ಮೊದಲನೇ ಹೆಜ್ಜೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು. ಈ ಆಶಯ ಎಷ್ಟು ಮಟ್ಟಿಗೆ ಇರೋದು ಅಂದ್ರೆ ನಿಮ್ಮ ಸುತ್ತ ಇರೋ ಬೇರೆ ಭಾಷೆಯವರು ಹೇಗೆ ಸ್ಪಂದಿಸ್ತಾರೆ? ಇಲ್ಲ, ಇದನ್ನ ಆಫೀಸಲ್ಲಿ ಕೇಳಿದಾಗ ಎಷ್ಟು ಬೇಡಿಕೆ ಬಂದಿದೆ ಇವಾಗ ಅಂದ್ರೆ ಎಲ್ಲರೂ ಕೇಳ್ತಾ ಇದಾರೆ, ನಮಗೂ ಬೇಕು. ನನ್ನ ಹಾಸ್ಟೆಲಲ್ಲೂ PG-ಗಳಲ್ಲೆಲ್ಲ ಬೇರೆ ಭಾಷೆಯವರು ಇದ್ದಾರೆ, ಅವ್ರಿಗೆಲ್ಲ ನಾನು ಕೊಡ್ಬೇಕು ಅಂತ ನಮ್ಮ ಕನ್ನಡ ಫ್ರೆಂಡ್ಸು ಕೇಳ್ತಾ ಇದ್ದಾರೆ. ಅಷ್ಟೊಂದು ಬೇಡಿಕೆ ಬಂದಿದೆ ಇವಾಗ. ತುಂಬಾ ಒಳ್ಳೆ ಕೆಲಸ. ಮತ್ತೆ ನಿಮ್ಗೆ ಈ ಕನ್ನಡ ಪರ ಸಂಘಟನೆಗಳ ಜೊತೆ ಕನ್ನಡಕ್ಕೇನೋ ಮಾಡಬೇಕು ಅನ್ನೋ ನಿಮ್ಮ ತುಡಿತದ ಜೊತೆಗೆ ಒಂದು ಏನಾದರೂ ಬೇಕಿರುತ್ತೆ ಆಧಾರ, ಇದ್ರ ಜೊತೆ ಹೋದ್ರೆ ಅಂದ್ರೆ ಒಂದು ಸ್ಪಷ್ಟತೆ ಬೇಕಿರುತ್ತೆ. ಈ ಕನ್ನಡ ಪರ ಸಂಘಟನೆಗಳ ಜೊತೆ ನಿಮ್ಮ ಒಡನಾಟ ಹೇಗೆ ಶುರುವಾದದ್ದು? ನಾನು 2017 ಅನ್ಸುತ್ತೆ, ಅವಾಗಿಂದ ನಾವು ಒಂದು ಎಲ್ಲ ಅಂದರೆ ಒಂದಿಷ್ಟು ಕನ್ನಡ ಮನಸ್ಸುಗಳೆಲ್ಲ ಸೇರಿಕೊಂಡು ಒಂದು ಕರುನಾಡು ಸೇವಕರು ಅಂತ ಒಂದು ಸಂಘಟನೆ ಮಾಡಿದ್ವಿ. ಅದು ರೂಪೇಶ್ ರಾಜಣ್ಣ ಅವರಿದ್ದರು, ಲೋಕೇಶ್ ಗೌಡ್ರು, ಹಿಂಗೆ ತುಂಬ ಹಲವಾರು ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಒಂದು ಸಂಘಟನೆ ಮಾಡಿದ್ವಿ. ಹಿಂಗೆ ಪರಿಚಯ ಆಯ್ತು. ಅವರು ಫೇಸ್ಬುಕ್ ಲೈವ್ ಮಾಡ್ತಿದ್ರು ಕನ್ನಡ ವಿಚಾರವಾಗಿ. ನಾಮಫಲಕ ಅಭಿಯಾನದಿಂದ ನಮ್ಮ ಕನ್ನಡ ಕೆಲಸಗಳು ಚಟುವಟಿಕೆಗಳು ಪ್ರಾರಂಭ ಆಯಿತು 2017 ಅದು ಹಾಗೆ ಮುಂದುವರಿತಾ ನಾವೆಲ್ಲ ಏರಿಯಾಗಳಲ್ಲಿ ಬೆಂಗಳೂರಲ್ಲೆಲ್ಲ ಅಭಿಯಾನಗಳು ಮಾಡ್ತಾ ಇದ್ವಿ. ಪ್ರತಿ ಶನಿವಾರ ಭಾನುವಾರ ಹೋಗಿ ಅದು ಒಂದು ಕೆಲಸ, ಎಲ್ಲರೂ ಒಂದು ತುಂಬ ದೊಡ್ಡ ಗುಂಪಾಗಿ ಬೆಳೀತು. ಅದು ಒಂದು 100 ಜನ, ಅಂದರೆ ಒಂದು ರಾತ್ರಿ ಮೆಸೇಜ್ ಹಾಕಿದ್ರೆ ಬೆಳಗ್ಗೆ ಒಂದು 100 ಜನ ಸೇರ್ಕೋತಾ ಇದ್ವಿ. ಅಷ್ಟು ಅಭಿಯಾನ ಚೆನ್ನಾಗಿ ಒಂದು ರೋಸ್ ಕೊಟ್ಬಿಟ್ಟು ಈ ಥರ BBMPಲಿ ಈ ಥರ ಕಾನೂನಿದೆ, ಕನ್ನಡದಲ್ಲಿ 60% ಇರಬೇಕು, ಬೇರೆದು 40% ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಕಾನೂನಿದೆ, ನೀವು ಆ ಥರನೇ ನಾಮಫಲಕ ಹಾಕಬೇಕು ಅಂತ ಹೇಳ್ಬಿಟ್ಟು ಅದು ಅಭಿಯಾನ ಅದು ತುಂಬ ಚೆನ್ನಾಗಿ ನಡೀತು. ಅದ್ರ ಜೊತೆ ಒಂದಿಷ್ಟು ಸೋಷಿಯಲ್, ಅಂದರೆ ಈ TV ಮಾಧ್ಯಮಗಳಲ್ಲಾಗಿರ್ಬೋದು ಎಲ್ಲ ಕಡೆ ಕನ್ನಡ ಬಳಸಬೇಕು ನೀವು ಅಂತ ಹೇಳೋದು, ಅದು ಒಂದಿಷ್ಟು ಚಟುವಟಿಕೆಗಳು ಅಲ್ಲಿಂದ ಪ್ರಾರಂಭ ಆಗಿದ್ದು. ಆಮೇಲೆ ನಂತರ ಕನ್ನಡ ಮೊದಲು ಅಂತ ಒಂದಿಷ್ಟು ಸಂಘಟನೆ ಅಲ್ಲ, ಅದು ಕನ್ನಡ ಮೊದಲು ಒಂದು ಸ್ನೇಹಿತರ ಬಳಗ. ಅದು ಅಲ್ಲೂ ಕೂಡ ಎಲ್ಲ ಪ್ರೊಫೆಷ್ನಲ್ಸ್ ಇದ್ದೀವಿ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ, ಬೇರೆ ಬೇರೆ ಕೆಲಸ ಮಾಡೋರೆಲ್ಲ ಸೇರಿಕೊಂಡು ಈ ಕನ್ನಡ ಮೊದಲು ಅನ್ನೋದು ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಕನಸಿನ ಕೂಸು ಸವಿನಾಡು ಕನ್ನಡಕ್ಕೋಸ್ಕರನೇ ನೀವು ಸಾಮಾಜಿಕ ಹೋರಾಟದ ಭಾಗವಾಗಿ ಕೂಡ ಸವಿನಾಡು ಸಂಸ್ಥೆಯನ್ನು ಸ್ಥಾಪಿಸ್ತಿದ್ದೀರಾ, ಆ ಬಗ್ಗೆ ಮಾತಾಡೋದಾದ್ರೆ? ಸವಿನಾಡು ನನಗೆ ಮೇಯ್ನು ಪ್ರಾರಂಭ ಮಾಡೋದಕ್ಕೆ ಕಾರಣ ನಂದೇ ಆದಂಥ ಒಂದು ನನ್ನ ಕನ್ನಡ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೂ ಸ್ವಂತವಾಗಿ ಏನಾದ್ರು ಮಾಡಬೇಕು, ಕೊಡುಗೆಗಳು ಕೊಡಬೇಕು ಅಂತ ಕನ್ನಡ ಕಲಿಕೆ ವಿಚಾರದಲ್ಲಾಗಿರ್ಬೋದು, ಸೋಷಿಯಲ್ ಸರ್ವಿಸಲ್ಲಿರ್ಬೋದು, ಅದಕ್ಕೋಸ್ಕರನೇ ಅದು ಸವಿನಾಡು ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಚಟುವಟಿಕೆಗಳು ಪ್ರಾರಂಭ ಆಗಬೇಕು. ಮೇಯ್ನಾಗಿ ಕನ್ನಡ ಮತ್ತು ಸೋಷಿಯಲ್ ಸರ್ವಿಸ್ಗೆ ಮಾಡಬೇಕು ಅಂತ. ಈಗ ಒಂದೇ ಸತೆಗೆ ನಿಮ್ಮದು 3 ಪುಸ್ತಕಗಳು ಬಂದಿದೆ, ಅದು ಸಾಂಕೇತಿಕವಾಗಿರ್ಬೋದು. ಮುಂದೆ ಕನ್ನಡ ಸಾಹಿತ್ಯ ಲೋಕ ನಿಮ್ಮಿಂದ ಏನನ್ನ ನಿರೀಕ್ಷಿಸ್ಬೋದು? ಏನು ಬರೀತಾ ಇದ್ದೀರಾ? ಇದು ಬರೀ ಅಂದರೆ ಅನಿಸಿದ್ದನ್ನು ಗೀಚಿದ್ದು ಕವನಗಳಾಗಿತ್ತು, ಮತ್ತು ಒಂದು ನಮ್ಮ ಮಾವನವ್ರ ಬಗ್ಗೆ ಆಗಿತ್ತು, ಇನ್ನೊಂದು ಕನ್ನಡ ಕಲಿಕೆ ವಿಚಾರವಾಗಿ. ಮುಂದೆ ಅಂತಂದರೆ ಒಂದು ಸಾಮಾಜಿಕ ಏನೇನು ಸಮಸ್ಯೆಗಳ ಬಗ್ಗೆನೂ ಬರಿಬೇಕು ಅಂತ ಇದೆ. ಅದಕ್ಕೆ ಪರಿಹಾರನೂ ನಾವೇ ಕಂಡುಕೊಂಡು ಅದ್ರ ಪರವಾಗಿನೂ ಕೆಲಸ ಮಾಡುವಂಥದ್ದು ಒಂದಿಷ್ಟು ಬರವಣಿಗೆಗಳು ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಇದೀನಿ, ಬರಿಬೇಕು ಅಂತ. ಈಗ ನಿಮ್ಮ ಬೆಳಕ ಬೆನ್ನ ಹಿಂದೆ ಈ ಕೃತಿಗೆ ನೀವು ಬಂದಂಥ ಸ್ಪಂದನೆ, ಕನ್ನಡ ಸಾಹಿತ್ಯ ಸಮಕಾಲೀನ ಲೇಖಕರಲ್ಲಿ ಯಾರು ಹೇಗೆ ನಿಮಗೆ ಸ್ಪಂದಿಸಿದ್ರು? ಯಾವ ಥರ ಇದೆ ನಿಮ್ಮ ಸ್ಪಂದನೆ? ತುಂಬ ಸರಳವಾಗಿದೆ ಅಂತ ತುಂಬ ಹೇಳ್ತಾರೆ. ಅಂದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಥರ, ತುಂಬ ಸುಲಭವಾಗಿ ಅರ್ಥ ಆಗುವಂಥದ್ದು. ಆಮೇಲೆ ಅಂದರೆ ಅನುಭವನೇ ಬರದಂಗೆ ಅಂತ ಇದೆ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಅನುಭವನೇ ಬರವಣಿಗೆಗೆ ಬಂದಿರೋವಂಥದ್ದು. ಇನ್ನೊಂದು ಬಂದಿಷ್ಟು ಅದೇ ನೀವು ಹೇಳ್ದಂಗೆ ಎಲ್ಲಾ ತರದ್ದೂ ಇದರಲ್ಲಿ ಒಳಗೊಂಡಿದೆ ಅಂತ. ಪರಿಸರದ ಬಗ್ಗೆ ಇದೆ, ತಾಯಿ ಬಗ್ಗೆ ಇದೆ, ಸಾಮಾಜಿಕ ನಾಡು ನುಡಿ ಬಗ್ಗೆನೂ ಇದೆ, ತಾರತಮ್ಯಗಳ ಬಗ್ಗೆ ಇದೆ. ಬರೀ ಪ್ರೀತಿ ಪ್ರೇಮ ಅಷ್ಟಕ್ಕೆ ಸೀಮಿತ ಅಲ್ಲ, ಎಲ್ಲಾ ತರದ ವಿಚಾರಗಳನ್ನು ಒಳಗೊಂಡಂತ ಕವನಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಒಳ್ಳೆ ಸ್ಪಂದನೆ ಅಂದು ಸಿಕ್ಕಿದೆ. ಈಗ ಸಾಹಿತ್ಯ, ಸಾಮಾಜಿಕ ಮತ್ತೆ ಕನ್ನಡ ಈ ಎಲ್ಲ ಹೋರಾಟಗಳ ಜೊತೆಗೆ ನೀವು ಟ್ರಾಫಿಕ್ ಸಮಸ್ಯೆ, ಬೆಂಗಳೂರಿನ ಅತ್ಯಂತ ದೊಡ್ಡ ಸಮಸ್ಯೆ ಅದು. ಎಲ್ಲರೂ ಮಾನಸಿಕವಾಗಿ ತುಂಬ ಕುಗ್ಗೋಗೋದು ಬೆಂಗಳೂರಿನ ಟ್ರಾಫಿಕ್ಗಳಲ್ಲಿ. ಈ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ನೀವು ಒಂದಷ್ಟು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತೀರಾ, ಆ ಬಗ್ಗೆ ಮಾತಾಡೋದಾದ್ರೆ?
ಅದನ್ನು ಹಿಂಗೆ ನಾನು ಆಫೀಸ್ ಮನೆಯಿಂದ ಮತ್ತೆ ಆಫೀಸ್ಗೆ ತುಂಬಾ ದೂರ, ಒಂದೂವರೆ 2 ಗಂಟೆ ನನಗೆ ಒಂದು ಸೈಡು ನನಗೆ ಟ್ರಾವೆಲ್ ಮಾಡೋಕ್ಕೆ. ಸೊ ಅವಾಗೆಲ್ಲ ನೋಡ್ತಾ ಇರುವಾಗ ನಾವೆಲ್ಲ ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತೀವಿ, ಎಲ್ಲರೂ ಟ್ರಾಫಿಕ್ ಅಂತ ಹೇಳ್ತಿರ್ತೀವಿ. ಬಟ್ ಅದಕ್ಕೆ ಹೆಂಗೆ ನಾವು ಪರಿಹಾರ ಕಂಡುಕೊಳ್ಳೋದು ಅಂತೆಲ್ಲ ಅಂದ್ಕೊಂಡಾಗ ನನಗೆ ಪರಿಚಯ ಆಗಿದ್ದು ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ. ವಾಲಂಟಿಯರ್ ಆಗಿ ಅಲ್ಲಿ ಕೆಲಸ ಮಾಡ್ಬೋದು. ನಮ್ಗೆ ಏನಾದ್ರು ಒಂದು ಐಡಿಯಾಸ್ ಇದ್ರೆ ಅದನ್ನಲ್ಲಿ ಹಂಚ್ಕೋಬಹುದು, ಅಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ಬೋದು ಅನ್ನೋದು ಒಂದು ಗೊತ್ತಾಯಿತು. ಹಿಂಗೆ ನಾವು HSR ಲೇಔಟಲ್ಲಿ ಇದ್ವಿ ಅವಾಗ ಹಿಂಗೆ ಪರಿಚಯದ ಮುಖಾಂತರ ನನಗೆ ಹೋಗಿ ನಾನು ಅಪ್ಲಿಕೇಶನ್ ಎಲ್ಲ ಕೊಟ್ಬಿಟ್ಟು ಬಂದಾಗ ನಾನು ಕಮಿಷನರೇ ಎಲ್ಲ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದೆ, ಎಲ್ಲ ಸೆಲೆಕ್ಟ್ ಎಲ್ಲ ಆಗಿದ್ಮೇಲೆ ಅವರು ವಿತ್ ಯೂನಿಫಾರ್ಮು ನಾವು ಸ್ಯಾಟರ್ಡೆ ಸಂಡೇಸ್ ಎಲ್ಲ ನಾವು ವೀಕ್ಲಿ ಮಂತಲ್ಲಿ 16 ಅವರ್ಸು ಅಲ್ಲಿ ಕೆಲಸ ಮಾಡಬೇಕಿತ್ತು. ಸೊ ಆ ಆರ್ಗನೈಸೇಷನಲ್ಲಿ ಟ್ರಾಫಿಕ್ ಎಲ್ಲ ಒಂದು ಜಂಕ್ಷನ್ಗಳಲ್ಲಿ ನಾವು ಟ್ರಾಫಿಕ್ ಪೊಲೀಸ್ನವ್ರಿಗೆ ಅಂದರೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲೆಲ್ಲ ನಾವು ಸಹಾಯ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಮುಂಚೆ ಏನೇನೋ ಟ್ರಾಫಿಕ್ನ ನಾವು ಕಡಿಮೆ ಮಾಡೋದಕ್ಕೆ ಏನೇನೆಲ್ಲ ನಮಗೆ ಸೊಲ್ಯೂಷನ್ಗಳು ಇದ್ದವು ಅದನ್ನೆಲ್ಲ ಸೊಲ್ಯೂಷನ್ ಕೊಡೋದಕ್ಕೂ ನಾವು ತುಂಬ ಸಹಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಳ್ಳೇದಾಗುವಂತ ಒಂದು ವಿಷಯ ಅಂದ್ರೆ ತುಂಬಾ ಅವೈಜ್ಞಾನಿಕವಾಗಿ ರಸ್ತೆಗಳು, ಸಿಗ್ನಲ್ಗಳು ಮತ್ತೆ ಅತಿಯಾದ ವಾಹನ ಬಳಕೆ ಅದನ್ನೆಲ್ಲ ಯಾರಾದ್ರೂ ಕಂಟ್ರೋಲ್ ಮಾಡ್ಬೇಕು. ಇವಾಗ ದೆಹಲಿಯಲ್ಲಿ ಉಸಿರಾಟಕ್ಕೆ ಕೂಡ ತುಂಬಾ ಸಮಸ್ಯೆ ಆಗ್ತಿದೆ, ಇನ್ನು ಅದು ಬೆಂಗಳೂರಿಗಂತೂ ಹೇಳೋದೇ ಬೇಡ. ಅದೆಲ್ಲ ಆಗಲಿ. ಮತ್ತೆ ಈ ಸಾಮಾಜಿಕ ಹೋರಾಟ ಮತ್ತೆ ನಿಮ್ಮ ಸಾಹಿತ್ಯ ಸೇವೆ ನಿಮಗೆ ಕಟ್ಟಿಕೊಟ್ಟಿರುವಂತ ಅಸ್ಮಿತೆ ಏನು, ಹೇಗೆ ಗುರುತಿಸ್ತಾ ಇದ್ದಾರೆ ಜನ? ಅದು ಕನ್ನಡತಿ ಅಂತಾನೆ ನನಗೆ ಗುರ್ತಿಸೋದು. ಜೊತೆಗೆ ನನಗೆ ತುಂಬಾ ಹೆಮ್ಮೆ ಅನ್ಸೋದು, ನಾನು ಕನ್ನಡತಿ ಅಂತ ನನಗೆ ಹೇಳ್ಕೊಳ್ಳೋಕ್ಕೂ ತುಂಬಾ ಹೆಮ್ಮೆ. ನಾನು ಮೊನ್ನೆ ನಾವು ಎಷ್ಟು ಕನ್ನಡ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದೀವಿ ಅನ್ನೋದಕ್ಕೆ ನಾಮಫಲಕ ಅಭಿಯಾನ ಒಂದಾಯಿತು. ನೆಕ್ಸ್ಟ್ ಇವಾಗ ಕನ್ನಡ ಮೊದಲು ಬಳಗದಿಂದ ತುಂಬ ನಾವು ಏನೇ ಹೋರಾಟ ಮಾಡಿದ್ರು ಅದು ಕಾನೂನಾತ್ಮಕವಾಗಿ ಹೋರಾಟಗಳಾದ್ರೇ ಅದಕ್ಕೊಂದು ಯಶಸ್ಸು ಸಿಗೋದು. ನಾವು ಒಂದು ಸಮಸ್ಯೆ ಬಂದಾಗ ಹೋರಾಟ ಮಾಡೋದು ಅದು ಎಲ್ರದ್ದು ನಮ್ಮ ಕರ್ತವ್ಯ. ಈಗ ನಾನು ಕನ್ನಡ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತಂದ್ರೆ ಅದು ನನ್ನ ಕರ್ತವ್ಯ ಅನ್ಕೊಂಡು ನಾನು ಕನ್ನಡ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಇದ್ದೀನಿ. ಜೊತೆಗೆ ನಮ್ಗೇನಾದ್ರು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತಂದ್ರೆ ಅದು ಕಾನೂನಾತ್ಮಕವಾಗಿ ಬರಬೇಕು. ಈಗ ನಾಮಫಲಕ ಅಭಿಯಾನ ನಾವು 2017 ಮಾಡ್ಕೊಂಡು ಬಂದ್ವಿ. ಬಟ್ ಅದು ಈಗ ಯಶಸ್ವಿ ಆಗಿದೆ ಏನಕ್ಕೆ ಅಂತಂದ್ರೆ ಅದು ನಮ್ಗೆ ಕಾಯ್ದೆಯಲ್ಲಿ ಬಂತು. ಈಗ 2000 ನಾವು ಮೊನ್ನೆ ಇದರಲ್ಲಿ ಜಾರಿ ಆಯಿತು. 2023ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಗಭರಣ ಅವರ ಅಧ್ಯಕ್ಷತೆಯಲ್ಲಿ ಒಂದಿಷ್ಟು ಕಾಯ್ದೆಗಳು ತಗೊಂಡು ಬಂದ್ರು. ಅದರಲ್ಲಿ ನಾಮಫಲಕನೂ ಒಂದು. ಅದರಲ್ಲಿ 60% ಕನ್ನಡ ಇರಬೇಕು, 40 ಅದೆಲ್ಲ ಬಂತು. ಅದು ಬಂದಿದ್ದಕ್ಕೇನೆ ಆ ಕಾಯ್ದೆ ಅನುಷ್ಠಾನ ಆಗಿ ಜಾರಿ ಆಗಿರೋದಕ್ಕೆ ಇವಾಗ ಅದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಕೊನೆಗೆ ಅದು ಜಾರಿಯಾಗಿ ಇವಾಗ ಎಲ್ಲ ಕಡೆ ನಾವು ಕನ್ನಡ ನಾಮಫಲಕಗಳನ್ನ ಕಾಣ್ಬೋದು. ಅದ್ರ ಜೊತೆಗೆ ಅದಲ್ದೇನೆ ಇವಾಗ ನಾವು ಈಗ ಕರೆಂಟ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಕಾಯ್ದೆಗಳು ಬಂದಿದೆ. ಅದರದ ಅಭಿಯಾನ ನಡೆಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಬ್ಯಾಂಕ್ಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಗ್ರಾಹಕರ ಜೊತೆ ಕನ್ನಡದಲ್ಲೇ ವ್ಯವಹರಿಸಬೇಕು. ಒಂದು 5 ವರ್ಷದಿಂದ ಈಚೆಗೆ ಅದು ಕೂಡ ಸ್ವಲ್ಪ ನಿರಾಳ ಆಗುವಷ್ಟಿದೆ ಬ್ಯಾಂಕ್ಗಳಲ್ಲಿ. ಇವಾಗ ಅದು ಕಾಯ್ದೆ ಅನುಷ್ಠಾನ ಆಗ್ಬಿಟ್ಟಿದೆ. ನಾನು ಹೇಳಿದಾಗೆ 2023ರಲ್ಲಿ ನಾಗಭರಣ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಒಂದಿಷ್ಟು ಕಾಯ್ದೆಗಳು ಮಾಡಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದಿಷ್ಟು ಆ ಕಾಯ್ದೆಗಳಲ್ಲಿ ನಾವು 7 ಪಾಯಿಂಟ್ ಅನ್ನ ನಾವು ತಗೊಂಡಿದೀವಿ. ಅದರ ಮೇಲೆ ಕೆಲಸ ಮಾಡ್ತಾ ಇದೀವಿ. ಏನಂತಂದ್ರೆ ಬ್ಯಾಂಕ್ಗಳಲ್ಲಿ ವ್ಯವಹಾರಿಕವಾಗಿ ಕನ್ನಡದಲ್ಲೇ ವ್ಯವಹರಿಸಬೇಕು ಅನ್ನೋದೊಂದು ಕನ್ನಡ ಭಾಷೆಯನ್ನೇ ತಗೋಬೇಕು ಅಂತ. ಆಮೇಲೆ ಜಾಹೀರಾತುಗಳಲ್ಲಿ ಕನ್ನಡವನ್ನೇ ಕಡ್ಡಾಯವಾಗಿ ಬಳಸಬೇಕು ಅಂತ. ಯಾವುದೇ ಕಂಪ್ನಿ ಇರ್ಬೋದು, ಪ್ರೈವೇಟ್ ಕಂಪ್ನಿ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಅದರಲ್ಲೆಲ್ಲ ಜಾಹೀರಾತುಗಳಲ್ಲಿ ಕನ್ನಡ ಮೇನ್ ಆಗಿ ಬರಬೇಕು ಅಂತ. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್, ಯಾವುದೇ ಉತ್ಪನ್ನಗಳು ಉತ್ಪಾದನೆ ಆದ್ರೆ ಕರ್ನಾಟಕದಿಂದ ಅದೆಲ್ಲದೂ ಲೇಬಲ್ ಆಕ್ಟ್ ಪ್ರಕಾರ ಕನ್ನಡದಲ್ಲಿ ಪ್ರಿಂಟ್ ಆಗ್ಬೇಕು, ಹೆಸರು ಕನ್ನಡದಲ್ಲಿ ಹೆಸರು ಇರ್ಬೇಕು ಅಂತ. ನಾವು ಸಪೋಸ್ ಎಷ್ಟೊಂದು ಪದಾರ್ಥಗಳು ನೋಡ್ತೀವಿ, ಕನ್ನಡ ಹೆಸರೇ ಬಳಸೋದಿಲ್ಲ. ಈಗ ಅದು ಕಾಯ್ದೆ ಬಂದಿದೆ, ಜಾರಿನೂ ಆಗಿದೆ. ಈಗ 2023ರಿಂದ ಈ ಕಡೆ ಅನುಷ್ಠಾನ ಮಾಡಿದ್ರು. ರೀಸೆಂಟಾಗಿ ಮಾರ್ಚ್ 24ರಲ್ಲಿ ಅದನ್ನ ಜಾರಿಗೊಳಿಸಿದ್ರು ಕೂಡ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಯಾವುದೇ ಕಂಪ್ನಿ ಆಗಿರಲಿ, ಪ್ರೈವೇಟ್ ಕಂಪ್ನಿ ಆಗಿರಲಿ, ಗೌರ್ಮೆಂಟ್ ಕೇಂದ್ರ ಕಂಪ್ನಿ ಆಗಿರಲಿ, ರಾಜ್ಯ ಸರ್ಕಾರದ ಕಂಪ್ನಿಗಳಾಗಿರಲಿ, ಅದು ಪ್ರೈವೇಟ್ ಸೆಕ್ಟರ್ಗಳಾಗಿರಲಿ, ಬ್ಯಾಂಕ್ಗಳಲ್ಲಾಗಿರಲಿ, 100ಕ್ಕಿಂತ ಜಾಸ್ತಿ ಜನ ಎಂಪ್ಲಾಯ್ಸ್ ಇರುವಂಥ ಕಂಪ್ನಿಗಳಲ್ಲೆಲ್ಲ ಒಂದೊಂದು ಕನ್ನಡ ಸೆಲ್ ಇರಬೇಕು ಅಂತ. ಜೊತೆಗೆ ಕನ್ನಡ ಕಲಿಕಾ ಕೇಂದ್ರಗಳು ಸ್ಥಾಪನೆ ಆಗಬೇಕು ಅಂತಲೂ ಬಂದಿದೆ. ಅದು ಇವಾಗ ಆ ಥರದ್ದೆಲ್ಲ ಆಗ್ಬಿಟ್ರೆ ನಾವು ಇಷ್ಟು ಸಹ ಬರೀ ಕಾಣಲಿ ಕನ್ನಡ ಅಷ್ಟೇ ನೋಡ್ತಾ ಇದ್ವಿ. ಅಂದ್ರೆ ಬೋರ್ಡ್ಗಳಲ್ಲಿ ಮಾತ್ರ ಕನ್ನಡ ನೋಡ್ತಾ ಇದ್ವಿ. ಇನ್ಮೇಲೆ ಇವೆಲ್ಲ ಅನುಷ್ಠಾನ ಆಗಿ ಇವೆಲ್ಲ ಜಾರಿ ಆಗಿದಾವಲ್ಲ, ಇವೆಲ್ಲನೂ ಎಲ್ಲರೂ ಕಂಪ್ನಿಗಳು ಅಳವಡಿಸ್ಕೊಂಡ್ಬಿಟ್ರೆ, ಇದೆಲ್ಲನೂ ಬಂದ್ಬಿಟ್ರೆ ಕಂಪ್ನಿಗಳಲ್ಲಿ, ಆವಾಗ ನಮ್ಗೆ ಎಲ್ಲಿ ನೋಡಿದ್ರು ಕನ್ನಡ ವಾತಾವರಣ ಕಾಣೋದಕ್ಕೆ ಸಹಾಯವಾಗುತ್ತೆ.
ಈಗ ನೀವು ಮತ್ತು ನಿಮ್ಮಂಥವರು ತುಂಬ ಜನ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನಾವು ನಮ್ಮ ಸಿಕ್ಕ ವೇದಿಕೆಯಲ್ಲಿ ಕನ್ನಡ ಬಳಕೆ ಬೇಕಂತ ಹೇಳ್ತಿದ್ದೀವಿ. ಆದರೆ ಕೇಂದ್ರ ಸರ್ಕಾರದಿಂದ ಇದೊಂದು ಒಕ್ಕೂಟಗಳ ವ್ಯವಸ್ಥೆ, ಒಂದು ದೇಶ ಅನ್ನೋದನ್ನು ಕೂಡ ಮರೆತು ಕೇಂದ್ರದಿಂದ ನಡೆಯೋ ದೊಡ್ಡ ದೊಡ್ಡ ಏನು ಪರೀಕ್ಷೆಗಳು ಅದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ನಡೆಯುತ್ತೆ. ಆ ಕಾರಣಕ್ಕೆ ಕರ್ನಾಟಕದ ತುಂಬ ದೊಡ್ಡ ದೊಡ್ಡ ಉದ್ಯೋಗಗಳು ಕನ್ನಡಿಗರಲ್ಲದೆ ಬೇರೆ ಭಾಷೆಗಳಿಗೆ ಈಸಿಯಾಗಿ ಸಿಗುತ್ತೆ. ಮತ್ತು ಮೊನ್ನೆ ಕೂಡ ಮೊಸರುಗೆ ಏನು ಹಿಂದಿಯಲ್ಲಿ ಹೆಸರು ಹಾಕಬೇಕು ಅನ್ನೋ ಥರದ್ದು ಒಂದು ಆದೇಶ ಹೊರಡಿಸಿದ್ರು. ಮತ್ತು ಎಲ್ಲೋ ಒಂದು ಕಡೆ ಹೀಗೆ ಕೆಲಸ ಮಾಡೋರು ಕರ್ನಾಟಕದಲ್ಲಿ ಕನ್ನಡನೇ ಮೊದಲ ಭಾಷೆ ಅಂತ ಎಷ್ಟೇ ಹೋರಾಟ ಮಾಡ್ತಿದ್ರು, ಕೇಂದ್ರ ಗೌರ್ಮೆಂಟು ತುಂಬ ಒತ್ತಾಯಪೂರ್ವಕವಾಗಿ ಇಲ್ಲ ಹಿಂದಿ ಆಡಳಿತ ಭಾಷೆ ಇದೆ, ಹಿಂದಿ ರಾಷ್ಟ್ರ ಭಾಷೆ ಇದೆ. ತುಂಬ ಜನಕ್ಕೆ ಇವತ್ತಿಗೂ ಕೂಡ ನೀವು ಯಾರನ್ನೇ ಮಾತಾಡಿಸಿದಾಗ, ಈ ಎಲೆಕ್ಟ್ರಾನಿಕ್ ಸಿಟಿ ಅಂತ ಅಥವಾ IT ಕಂಪ್ನಿಗಳು ಯಾರಿಗೆ ಮಾತಾಡಿಸಿದಾಗಲೂ ಹಿಂದಿ ರಾಷ್ಟ್ರ ಭಾಷೆ ಇದೆ, ನೀವು ಹಿಂದಿ ಮಾತಾಡಿ ಅಂತ ಜೋರು ಮಾಡ್ತಾರೆ. ಇದನ್ನು ವ್ಯವಸ್ಥಿತವಾಗಿ ತಲುಪಿಸೋಕೆ ಒಂದು ದೊಡ್ಡ ಸೆಂಟ್ರಲ್ ಗೌರ್ಮೆಂಟ್ ಅಂಥದ್ದೇ ನಮ್ಮ ಮೇಲೆ ಹೇರಿಕೆ ಮಾಡಬೇಕಾದ್ರೆ ಕನ್ನಡ ಪರ ಹೋರಾಟಗಾರರಿಗಿರೋ ಸವಾಲುಗಳು ನಮ್ಮ ಕಣ್ಮುಂದೆ ಕಾಣಿಸ್ತಿರುತ್ತೆ. ಈ ತೊಡಕುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ಇದು ತುಂಬಾ ವರ್ಷಗಳಿಂದ ನಾವು ಕೇಳ್ಕೊಂಡ್ ಬರ್ತಾ ಇರುವಂತದ್ದು. ಅಂದ್ರೆ ನಾವು ಹೇಳ್ತೀವಿ ಹಿಂದಿ ರಾಷ್ಟ್ರ ಭಾಷೆ ಇಲ್ಲ ಅನ್ನೋದೇ ನಂದು ಮೊಟ್ಟ ಮೊದಲ ನಾನು ನಾಮಫಲಕ ಅಭಿಯಾನ ಹೆಂಗೆ ಪ್ರಾರಂಭವಾಯಿತು, ಅದ್ರ ಜೊತೆಗೆ ನಾನು 2018 ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಅಂತಂದ್ರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋ ಕನ್ನಡನೇ ಸರ್ವಭೌಮ ಅಂತ. ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಿಂದಿ ಹೇರಿಕೆ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಯಾರು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಇಂಗ್ಲಿಷ್ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರುವಂತ ಇಂಗ್ಲಿಷ್ ಭಾಷೆ ಒಪ್ಕೋತೀರಾ, ಹಿಂದಿ ಯಾಕೆ ನಮ್ಮ ದೇಶದ್ದು ಭಾಷೆ ಒಪ್ಕೊಳ್ಳಲ್ಲ ಅಂತ. ಬಟ್ ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ, ಹಿಂದಿ ಭಾಷೆ ಅನ್ನೋದು ಕೇಂದ್ರಾಡಳಿತ ಭಾಷೆ ಅಷ್ಟೇ. ಅದು ನೀವು ಅದು ರಾಷ್ಟ್ರ ಭಾಷೆ ಖಂಡಿತ ಅಲ್ಲ. ಅದು ಎಲ್ಲೂ ಸಂವಿಧಾನದಲ್ಲೂ ಮೆನ್ಷನ್ ಆಗಿಲ್ಲ ಇದು ಹಿಂದಿ ರಾಷ್ಟ್ರ ಭಾಷೆ ಅಂತ. 5 ರಾಜ್ಯ ಮಾತಾಡುತ್ತೆ, ಜೊತೆಗೆ ಕೇಂದ್ರದಲ್ಲಿ ಆಡಳಿತಗೋಸ್ಕರ ಅದು ಬಳಸ್ಕೊಂಡಿರುವಂತದ್ದು. ಈವನ್ ನಮ್ಮ ಸಂವಿಧಾನ ರಚನೆಯಲ್ಲೂ ಕೂಡ ಇಂಗ್ಲಿಷಲ್ಲೇ ಇರೋದು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷೇ ಇರೋದು. ಈಗ ಹಿಂದಿಯವರನ್ನು ಇಂಗ್ಲಿಷ್ ಕಲಿತಾ ಇದ್ದಾರೆ, ತೆಲುಗುದವರು ಇಂಗ್ಲಿಷ್ ಕಲಿತಾರೆ, ಎಲ್ಲಾ ರಾಜ್ಯದವರು ಇಂಗ್ಲಿಷ್ ಕಲಿತಾರೆ. ಆದ್ರೆ ನಾವು ಹಿಂದಿ ಹೇರಿಕೆ ಅಂತ ಪ್ರಶ್ನೆ ಮಾಡಿದಾಗ ನಿಮ್ಗೆ ಯಾಕೆ ಹಿಂದಿ ಹೇರಿಕೆ ಅಂತೀರಾ, ದ್ವೇಷ ಮಾಡ್ತೀರಾ? ನಾವು ಹಿಂದಿ ಭಾಷೆ ಬಗ್ಗೆ ಯಾವತ್ತೂ ದ್ವೇಷ ಇಲ್ಲ, ಅದಕ್ಕೂ ಗೌರವ ಕೊಡ್ತಿದ್ದೀವಿ. ಭಾಷೆಗೆ ಗೌರವ, ಎಲ್ಲ ಭಾಷೆ ಅಂತ ನಮ್ಮ ಭಾಷೆ ಅಂತ ಅವ್ರಿಗೂ ಅದು ಭಾಷೆ, ಅವ್ರು ಗೌರವಿಸ್ಲೇಬೇಕು. ಬಟ್ ಇಲ್ಲಿ ಭಾಷಾ ಹೇರಿಕೆ ಬಂದಾಗ ಭಾಷಾ ಸಮಾನತೆ ಬೇಕು ಅಂತ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಭಾಷೆ ನಮ್ದು. ಅದು ಲಿಪಿಯಾಗಿ ನಮ್ಗೆ ಸಿಕ್ಕಿರುವಂತ ಪುರಾವೆ. ಅಂದ್ರೆ ಈಗ 2000 ವರ್ಷದಿಂದ ಇತಿಹಾಸ ಇದೆ ಅಂತ. ಬಟ್ ನೀವು ಯೋಚನೆ ಮಾಡಿದ್ರೆ ಲಿಪಿಯಾಗಿ ನೀವು 2000 ವರ್ಷ ಆಗಿದೆ ಅಂತೀವಿ. ಬಟ್ ಅದಕ್ಕೆ ಹಿಂದೆ ಆಡು ಭಾಷೆಯಾಗಿ ಎಷ್ಟು ವರ್ಷಗಳಿಂದ ನಮ್ಮ ಭಾಷೆ ಇತ್ತು, ಹುಡುಕ್ತಾ ಸಿಕ್ತಾ. ಅವಾಗ ಇತ್ತೀಚೆಗೆ ಒಂದಿಷ್ಟು ವರ್ಷಗಳಿಂದ ಹಿಂದಿ ಬಂದಿದೆ ಹೊರತು ನಮ್ಮ ಸಾವಿರಾರು ವರ್ಷಗಳ ಭಾಷೆ. ಅದನ್ನ ನಾವು ಈಗ ನಾವು ಭಾಷಾ ಸಮಾನತೆಯಲ್ಲಿ ಎಲ್ಲಾದ್ರಲ್ಲೂ ನಮಗೆ ಕನ್ನಡ ಮಯವಾಗಿರ್ಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಕನ್ನಡ ಬೇಕು, ಇದು ಹಿಂದಿ ಹೇರಿಕೆ ಬೇಡ ಅಲ್ಲ. ಇದು ಬದುಕಿನ ಪ್ರಶ್ನೆ ಕೂಡ ಆಗುತ್ತೆ. ಇಲ್ಲಿನ ಜನಕ್ಕೆ ಇಲ್ಲಿನ ಉದ್ಯೋಗಗಳು ಸಿಗ್ತಾ ಇಲ್ಲ, ಇಲ್ಲಿಂದ ಉದ್ಯೋಗಗಳು ಸಿಗ್ತಾ ಇಲ್ಲ, ಭಾಷೆ ಕೈ ತಪ್ತಾ ಇದ್ದಾವೆ. ಎಲ್ಲಾದನ್ನು ಈಗ ಹಿಂದಿ ಅಂದ್ರೆ ಈಗ ಎಲ್ಲದನ್ನು ಈಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದ್ರು ಹಿಂದಿಲಿ ಬರಕ್ ಸ್ಟಾರ್ಟ್ ಆಗಿತ್ತು. ಯಾವುದೇ ಒಂದು ಕಾಯ್ದೆಗಳು ಕೇಂದ್ರ ಸರ್ಕಾರದಿಂದ ನೀತಿ ನಿಯಮಗಳು ಬಂದ್ರೆ ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡ ಭಾಷೆ ಎಲ್ಲೋಯ್ತು. ಬ್ಯಾಂಕ್ ಅಲ್ಲಿ ಹೋದ್ರೆ ನಿಮ್ಗೆ ಬ್ಯಾಂಕ್ ಚಲನ್ ಚೆಕ್ ಎಲ್ಲ ನಿಮ್ಗೆ ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ದೊಡ್ಡ ಪರೀಕ್ಷೆಗಳೆಲ್ಲ ಅವ್ರಿಗೆ ಸಿಗೋತಾರೆ. ಇವ್ ನೀವು ಬ್ಯಾಂಕ್ ಗಳಲ್ಲಿ ಯಾಕೆ ನೀವು ಬೇರೆ ಭಾಷೆಯವರೆಲ್ಲ ತುಂಬಿಕೊಂಡಿದ್ದಾರೆ ಅನ್ನೋಕೆ ಇದು ಒಂದು ಕಾರಣನೇ. ಈಗ ನಮ್ಮವ್ರಿಗೆ ಇದು ಉದ್ಯೋಗ ಮೀಸಲಾತಿ ಅಂತೂ ಅದಕ್ಕೆ ತುಂಬಾ ಹೋರಾಟಗಳು ನಡಿಬೇಕಾಗಿದೆ, ಅದಕ್ಕೆ ಒಂದು ಹೋರಾಟ ಮಾಡ್ಲೇಬೇಕಾಗಿದೆ. ಅಂದ್ರೆ ನಮ್ಮ ಭಾಷೆಗೆ ನಮ್ಮ ಜನಗಳಿಗೆ ಉದ್ಯೋಗ ಸಿಗ್ಬೇಕು ಅನ್ನೋದಕ್ಕೆ ಇದೆಲ್ಲ ಹೇರಿಕೆ ಅಂತೂ ಖಂಡಿತ ಆಗ್ತಾ ಇದೆ. ಇದ್ರದ್ದು ತುಂಬಾ ಹೋರಾಟಗಾರರು ಇದ್ರ ಪರವಾಗಿ ಕೆಲಸನೂ ಮಾಡ್ತಾ ಇದೀವಿ ಕೂಡ. ಕನ್ನಡ ಅನ್ನೋ ಭಾಷೆ ಆಗಲಿ, ಅದಕ್ಕೆ ಎಲ್ಲ ಅರ್ಹತೆಗಳಿದೆ. ಖಂಡಿತ ಅದಾಗಬೇಕು. ನಿಮ್ಮ ಬದುಕು, ಬರಹ ಮತ್ತು ಹೋರಾಟ ಎಲ್ಲ ಹೀಗೆ ಸುಗಮವಾಗಿ ಸಾಗಲಿ ಅಂತ ಹೇಳ್ತೀನಿ. ಇಲ್ಲಿವರೆಗೆ ಬಂದು ನಮ್ಮ ಜೊತೆ ನಿಮ್ಮೆಲ್ಲ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ನಿಮಗೂ ಕೂಡ. ಬುಕ್ ಬ್ರಹ್ಮದವ್ರಿಗೆ, ನಿಮಗೂ ಮತ್ತು ಬುಕ್ ಬ್ರಹ್ಮದ ಎಲ್ಲ ಒಡನಾಡಿಗಳಿಗೂ, ಸಿಬ್ಬಂದಿಗಳಿಗೂ ಕೂಡ ನನಗೆ ಇದೊಂದು ನೀವು ಕರೆದು ನನ್ನ ಒಂದಿಷ್ಟು ಅನಿಸಿಕೆಗಳನ್ನ, ನಾನಿಷ್ಟು ಬರವಣಿಗೆ ಮತ್ತು ನನ್ನ ಕನ್ನಡ ಕೆಲಸಗಳ ಬಗ್ಗೆ ಒಂದಿಷ್ಟು ನನ್ನ ನಡೆಯನ್ನು ನಿಮ್ಮ ಮುಂದೆಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.